ನಮ್ಮ ಯಜಮಾನ್ರು ಮಾಡ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರು ಆ ಕವಿತಾ ಹಿಂದೆ ಸುತ್ತಾ ಇದ್ದಾರೆ ಅಂತ ನನ್ಗೆ ಅನುಮಾನ ಇದೆ. ಅನುಮಾನನೇ ಇಲ್ಲ, ನಿನ್ ಗಂಡ ಕವಿತಾ ಜೊತೆನೆ ತಿರುಗ್ತಾ ಇರೋದು. ಮತ್ತೆ ತನಗಿಂತ ಸುಂದರವಾಗಿರೋ ಒಂದು ಹೆಣ್ಣನ್ನ ಹೆಂಡತಿ ಮನೆಗೆ ಕರ್ಕೊಂಡ್ ಬರ್ಬೋದಾ? ಗಂಡಸರಿಗೆ ಸ್ವಲ್ಪ ವೀಕ್ನೆಸ್ ಜಾಸ್ತಿ, ಅದರಲ್ಲೂ ಮದುವೆ ಆಗಿರೋ ಗಂಡಸರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದ್ಯಾಕ್ ನಿನಗೆ ಗೊತ್ತಾಗ್ಲಿಲ್ಲ? ನೀನ್ ಅವಳ ಜೊತೆಗಿರ್ಲಿ ಅಂತ ಕರ್ಕೊಂಡ್ ಬಂದೆ, ಅವ್ರಿಬ್ರು ಜೊತೆ ಆಗ್ಬಿಟ್ರು. ಈಗತ್ತು ಏನ್ ಲಾಭ? ಅಳುಬೇಡಮ್ಮ ನೀನು, ನನಗೆ ಅಳು ಬರ್ತಿದೆ. ಕಣ್ಣೋರ್ಸ್ಕೋ. ನನ್ ಮಗಳು ಪಾರಿಜಾತ ಬಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ನಾನ್ ನಿನ್ನನ್ನೇ ನೋಡ್ಲಾ ಇಲ್ಲ ಅವಳ ಸಮಸ್ಯೆ ನೋಡ್ಲಾ? ಹೊಸ ಮಾಡೆಲ್ ಕಣೆ, ಸೂಪರ್ ಆಗಿದೆ ಅಲ್ಲ? ನನಗೆ ತುಂಬಾ ಇಷ್ಟ ಆಯ್ತು. ಲಿಮಿಟೆಡ್ ಎಡಿಷನ್ ಕಣೆ, ಎಲ್ಲೂ ಸಿಗೋದಿಲ್ಲ. ಹೌದೌದು, ಇದನ್ನ ಎಲ್ಲಿ ತಗೊಂಡಿದ್ದಾರೆ ಅಂತ ಕೇಳಿ ನಾವು ತಗೋಬೇಕು. ಹೌದು ಕಣೆ. ಎಕ್ಸ್ಕ್ಯೂಸ್ ಮೀ, ಇದನ್ನ ಯಾವ ಶೋರೂಮ್ ಅಲ್ಲಿ ತಗೊಂಡ್ರಿ ಅಂತ ಹೇಳ್ತೀರಾ? ಹೋದ್ವಾರ ಈಗ ನಡೆಯುತ್ತೆ ಅಂತ ಹೇಳಿದ್ನಲ್ವಾ? ನಡೀತು ಅಲ್ವಾ? ಅದಕ್ಕೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದ್ದು. ಅಳ್ಬೇಡ, ನಿಲ್ಸೋ. ಈಗ ನಾನು ಏನ್ ಮಾಡ್ಬೇಕು? ಅಪ್ಪ ಅಯ್ಯೋ, ಈಗ ನಾನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಈ ರಿಮೋಟ್ ಬೇರೆ ಕೆಲಸ ಮಾಡ್ತಿಲ್ವೇ? ಅಯ್ಯೋ, ಇಲ್ಲೇ ಆಫ್ ಮಾಡ್ಬಿಡೋಣ ಇದನ್ನ. ಪಾರಿಜಾತ ಎಷ್ಟು ಅಂತ ಕರಿಬೇಕು? ಅಮ್ಮ, ಅಪ್ಪ ಇಷ್ಟೊತ್ತು ಇಲ್ಲೇ ಇದ್ನಮ್ಮ. ಟಿವಿ ಬರ್ಸೋಣ ಅಂತ ಒಳಗೋದೆ, ಟಿವಿಯ ಶಬ್ದ ಬಂತು, ಹೊರಗೆ ಬಂದ್ಬಿಟ್ಟೆ. ನೀನು ಟಿವಿ ಆಫ್ ಮಾಡೋದು? ಹೌದಮ್ಮ. ನೀನ್ ಒಳಗೋಗಮ್ಮ. ಏನ್ ಸುಮ್ಮನೆ ಹೋಗ್ಬಿಟ್ಲು, ಏನು ಮಾತಾಡ್ತಾನೆ ಇಲ್ಲ. ಯಾವಾಗ್ಲೂ ಟಿವಿನೇ ನೋಡ್ತಿರು. ಬಂದು ದೋಸೆ ಹಾಕೊಡು. ಒಬ್ಳು ಮಗಳಲ್ವಾ, ಮಗನ್ ತರ ಬೆಳ್ಸೋಣ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಇವಳು ನನ್ನನ್ನೇ ಆಟ ಆಡಿಸ್ತಿದ್ದಾಳೆ. ಮಗಳಿಗೆ ಮದುವೆ ಯೋಗ ಶುರುವಾಗಿದೆ. ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಹುಡುಗ ಒಂದು ವಾರದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅಂತ ಜ್ಯೋತಿಷ್ಯ ಬೇರೆ ಹೇಳಿದ್ರು. ಈ ಮ್ಯಾಟರ್ನ ಮಗಳಿಗೆ ಹೇಗಪ್ಪ ಹೇಳೋದು? ಇವಳನ್ನ ದೇವಸ್ಥಾನಕ್ಕೆ ಹೇಗಪ್ಪ ಕರ್ಕೊಂಡು ಹೋಗೋದು? ಅವಳಿಗೆ ನೋಡಿದ್ರೆ ಮದುವೆ ವಯಸ್ಸು ದಾಟ್ತಾ ಇದೆ. ರಾಮಯ್ಯ, ನಿನಗ್ ವಯಸ್ಸು ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ನಿನಗ್ ಮದುವೆ ಮಾಡಿಸ್ಬಿಡ್ಬೇಕು. ನಾನು ಹೇಳ್ಬೇಕಾಗಿರೋದನ್ನ ಅವಳು ಹೇಳ್ತಾ ಇದ್ದಾಳಲ್ಲ. ಜಾತಕ ನೋಡ್ತಿದ್ಯಾ ನೀನು? ಏನ್ ರಾಮಯ್ಯ, ಏನ್ ಮಾತಾಡಲ್ವೇನೋ? ನೀನೊಬ್ನೇ ತುಂಬಾ ಕಷ್ಟ ಪಡ್ತಿದ್ಯಾ. ನಿಂಗೂ ಒಂದ್ ಮದ್ವೆ ಮಾಡಿದ್ರೆ ಇಬ್ರು ಒಟ್ಟಿಗೆ ಸೀರಿಯಲ್ ನೋಡ್ಬೋದಲ್ವಾ? ಭಯ ಪಡಿಸ್ತಾ ಇದ್ದಾಳ? ಹಾಗೇನಿಲ್ಲ. ನನ್ ಫ್ರೆಂಡ್ಸ್ ಅಲ್ಲೇ ಒಬ್ಬರನ್ನ ನೀನ್ ಮದ್ವೆ ಮಾಡ್ಕೊಂಡ್ರೆ ಚಿಕ್ಕಮ್ಮ ಅಂತ ಜಗಳ ಆಡಲ್ಲ, ನಿನಗೂ ಪರಿಚಯದವ್ರೆ ಆಗ್ತಾರೆ. ಫ್ರೆಂಡ್ಸ್ ಅಲ್ಲಿ ಯಾರಷ್ಟು ಚೆನ್ನಾಗಿದ್ದಾರೆ? ಯಾರು? ಪ್ರಭಾನ, ರೋಹಿಣಿನಮ್ಮ. ಎಸ್ತಿದ್ದು ಕಲ್ಲಲ್ಲ, ಗ್ಲಾಸು. ಇದನ್ನ ಹೇಗ್ ತಗೊಂಡೋಗಿಡ್ಲಿ? ಮಾರ್ನಿಂಗ್ ಅವರ್ಸ್ ಅಲ್ಲೇ ಮದುವೆ ಬಗ್ಗೆ ಮಾತಾಡಿ ಮೈಂಡ್ ಬ್ಲಾಕ್ ಮಾಡ್ಬಿಟ್ಲು. ಇನ್ನು ಅದೇನು ಯೋಚನೆ ಮಾಡ್ತಿದ್ದಾಳೋ ದೇವ್ರೇ. ನೀನು ಕುತ್ಕೊಂಡ್ರೆ ಕುತ್ಕೊಳಕ್ ಆಗ್ತಿಲ್ಲ, ನಿಂತ್ಕೊಂಡ್ರೆ ನಿಂತ್ಕೊಳಕ್ ಆಗ್ತಿಲ್ಲ. ಇವಾಗ ಮಾತಾಡು ಅಂದ್ರೆ ಪ್ರಭಾನ ರೋಹಿಣಿನ ಅಂತ ಕೇಳ್ತಿದ್ಯಾ? ಅಂದ್ರೆ ನಮ್ ಮನೆಗ್ ಬರೋ ಫ್ರೆಂಡ್ಸ್ನೆಲ್ಲ ನೀನ್ ಹೀಗೆ ನೋಡ್ತಿರೋದಾ? ನೋಡಿದ್ದೇನಮ್ಮ, ವಯಸ್ಸಾಗಿರೋ ತಂದೆಗೆ ಎಂತೆಂತ ಕೆಟ್ಟ ಆಲೋಚನೆ ಬರ್ತಿದೆ. ನಾವ್ ಒಂದ್ ಕೆಲಸ ಮಾಡೋಣ, ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ನಮ್ಮ ಅಪ್ಪನ್ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊಳ್ಳುವಂತೆ. ಏನೋ ಒಂದ್ ಹೇಳಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಅದು ಒಂದ್ ಊರ. ಬಸ್ ಇಳಿದು 5 ಕಿಲೋಮೀಟರ್ ನಡಿಬೇಕು. ನಾನು ಬರಲ್ಲ. ಹಾಗ ಅನ್ಬೇಡಮ್ಮ. ಶ್ರೀಕಾಳಹಸ್ತಿನಲ್ಲಿ 16 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡ್ಲಿಲ್ವಾ? ಇದು ನಮ್ಮ ಮನೆ ದೇವ್ರಮ್ಮ, ನಡೆದ್ರೆ ಒಳ್ಳೇದು. ಯಾಕೆ ಟಾರ್ಚರ್ ಮಾಡ್ತಿದ್ಯಾ? ಬೇಡಮ್ಮ ಬೇಡಮ್ಮ, ಡಾಕ್ಟರ್ ಹೇಳಿದ್ದಾರೆ. ನೀನ್ ಕಿರ್ಚಬಾರ್ದಮ್ಮ, ತಿನ್ನು. ಸರಿ, ನಿಂಗೋಸ್ಕರ ನಡೀತೀನಿ. ಸಕ್ಸಸ್. ನೀನ್ಯಾಕಮ್ಮ ನಡಿಬೇಕು? ನಾವು ಕಾರಲ್ಲೇ ಹೋಗೋಣ. ಹೇಗಿದೆ ನನ್ನ ಮಗಳ ಕಾಲ್ ಟ್ಯಾಕ್ಸಿ? ಸರಿ ಸರಿ, ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಬಾ ಪಾರಿಜಾತ. ಇದೇನಣ್ಣ ಇಷ್ಟು ಸೊರ್ಗೋಗಿದ್ಯಾ? ಏನಮ್ಮ, ಅಣ್ಣಂಗ್ ಸರಿಯಾಗಿ ಅಡ್ಗೆ ಮಾಡಿ ಹಾಕ್ತಿಲ್ವಾ? ನಾನ್ ಸೊರ್ಗೋಗಿದ್ದೀನಾ? ಗುಂಡ್ಕಲ್ ತರ ಗಟ್ಟಿಯಾಗಿದ್ದೀನಿ. ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತೀಯಾ? ಬಾಮ್ಮ. ನೋಡಿದ್ಯಾ, ನಾ ಹೇಳಿದ ತಕ್ಷಣ ಹೇಗೆ ಹೊಳಗೋದ್ಲು? ನಾನು ಏನ್ ಹೇಳಿದ್ರು ನನ್ನ ತಂಗಿ ಕೇಳ್ತಾಳೋ? ಬಾ. ಹೌದಣ್ಣ, ಏನ್ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ? ಅದೇನಿಲ್ಲಮ್ಮ ನನ್ ಮುದ್ದಿನ ತಂಗಿ, ಅದು ನಮ್ಮ ಮನೆ ದೇವ್ರದ್ದು ಒಂದು ಸಣ್ಣ ಹರಕೆ. ಅದಕ್ಕೆ ಕುಟುಂಬದ ಸಮೇತ ಹೋಗ್ ಬರೋಣ ಅಂತ. ನಮ್ ಮನೆ ದೇವ್ರಿಗ? ಹೌದಮ್ಮ. ಟ್ಯಾಕ್ಸಿ ತಗೊಂಡಾಗ ಹೋಗಿದ್ದು.
ನನ್ಗೂ ಹೋಗ್ಬೇಕು ಅಂತ ಆಸೆ ಇದೆ. ಯಾವಾಗ ಹೋಗೋಣ ಅಣ್ಣ? ಈಗ್ಲೇನಮ್ಮ, ಅದಕ್ಕೆ ನಾವಿಬ್ರು ಬಂದ್ವಿ. ಒಂದು 15 ಕಾರ್ ಮಾತ್ರ ಕೊಡು ಸಾಕು. ಚಿಕ್ಕ ಮಕ್ಳನ್ನೆಲ್ಲ ಒಳಗಡೆ ಹಾಕ್ಬಿಡೋಣ, ಎಲ್ರು ಜೊತೆಗೆ ಹೋಗೋಣ. ವಿಕೆ ಕಾಲ್ ಟ್ಯಾಕ್ಸಿ ಫ್ಯಾಮಿಲಿ ಬಂದಿದ್ದಾರೆ ಅಂತ ಖುಷಿಯಾಗಿ ಹೇಳ್ಕೋಬಹುದು. ನಿನ್ ಸೊಸೆಗೂ ಖುಷಿ ಆಗುತ್ತೆ. ಸಡನ್ ಆಗಿ ಬಂದು ಗಾಡಿ ಕೇಳಿದ್ರೆ ಹೇಗೆ? ನಮ್ಮವರೆಲ್ಲ ಬಿಸಿ ಇದಾರೆ. ನಮ್ ಕಂಪ್ನಿ ನಂಬರ್ ನಿನಗೆ ಗೊತ್ತಲ್ವಾ? ನಮ್ ರಿಲೇಷನ್ ಅಂತ ಹೇಳಿ ಗಾಡಿ ಬುಕ್ ಮಾಡು. ನಾನು ಅವ್ರ ಹತ್ರ ಹೇಳಿ ಡಿಸ್ಕೌಂಟ್ ಏನಾದ್ರೂ ಕೊಡು ಅಂತ ಹೇಳ್ತೀನಿ. ಹಾ ಬಾ, ಮನೆಗೆ ಹೋಗೋಣ. ಆತರ ಪಡ್ಬೇಡಮ್ಮ ಪಾರಿಜಾತ. ಹೋಗೋಣ. ಏನಂತೆ? ಮನೆ ದೇವ್ರಿಗೆ ಹೋಗ್ತಿದಾರಂತೆ, ಕಾರ್ ಬೇಕಂತೆ. ಓಸಿಲ್ ಕಾರ್ ಬೇಕಂತ? ಕಾರಲ್ಲಿ ಕೂರೋ ಮುಖನ ಇವ್ರದೆಲ್ಲ. ಇವ್ರಿಗೆ ಕಾರಲ್ಲಿ ಹೇಗೆ ಕೂತ್ಕೋಬೇಕು ಅಂತನಾದ್ರು ಗೊತ್ತಾ? ಇವ್ರು ಕಾರ್ ಅಂತ ಕಮ್ಮಿ ಇತ್ತು. ಭಾವ, ಹಾಗೆಲ್ಲ ಹೇಳ್ಬೇಡಿ. ಏನ್ ಹಾಗೆ ಹೇಳ್ಬಾರ್ದು, ಹೀಗೆ ಹೇಳ್ಬಾರ್ದು ಅಂತ. ಯಾರು ನೋಸಿ ಕಾರ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ? ಕಾಲರ ಬಂದು ನಿಮ್ಮಪ್ಪ ಅಮ್ಮ ಇಬ್ರು ಗೊಟ್ಟಕ್ ಅಂದ್ಮೇಲೆ ಅಮ್ಮನ್ ಪ್ರೀತಿ ಕೊಟ್ಟು ಅಪ್ಪನ್ ಮಮತೆ ಕೊಟ್ಟು ನಿನಗ್ ಹಾಲ್ ಕುಡ್ಸಿ ನಿನ್ನ ಮುದ್ ಮಾಡ್ ಬೆಳೆಸಿ A for apple, B for ball ಅಂತ ನೀನ್ ಕಲಿಬೇಕು ಅಂತ ಆ ಕಾಲದಲ್ಲೇ ನಿನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಿ ಪ್ರತಿದಿನ 13 ಕಿಲೋಮೀಟರ್ ಸೈಕಲ್ ಅಲ್ಲಿ ನಿನ್ನ ಕರ್ಕೊಂಡು ಹೋಗಿ ಓದ್ಸಿ ನಿನ್ ಹೈಯರ್ ಎಜುಕೇಶನ್ ಮಿಸ್ ಆಗ್ಬಾರ್ದು ಅಂತ ನಿನ್ನ ಕಾಲೇಜಿಗೆ ಸೇರ್ಸಿದ್ರೆ ತಾವಲ್ ಏನ್ ಮಾಡ್ಬೇಕಿತ್ತು? ಶ್ರದ್ಧೆಯಿಂದ ಓದ್ಬೇಕಿತ್ತು. ಅದನ್ ಮಾಡ್ದೆ ಅಣ್ಣಯ್ಯ, ನನ್ ಜಮೀನ್ದಾರ್ ಮಗನ್ ಲವ್ ಮಾಡ್ತಿದೀನಿ ಅಂದೆ. ನಿನ್ ಮಾತ್ ಕಟ್ಕೊಂಡು ಸಂಬಂಧ ಮಾತಾಡಕ್ ಹೋದ್ರೆ ಅವನು ಜಮೀನ್ದಾರನೇ ಅಲ್ಲ, ಜಮೀನ್ದಾರ್ ಮನೇಲಿ ಕೆಲ್ಸ ಮಾಡ್ತಿದ್ದ ಅಶೋಕ್. ಏನಿದು ನನ್ ಮಗಳಿಗೆ ಸಡನ್ ಆಗಿ ಫ್ಲೋ ಕಟ್ ಆಗೋಯ್ತು? ರಾಮಯ್ಯ ಎಲ್ಲಿದೆ? ಅದೇ ಈ ಕೆಲಸದ ಬಗ್ಗೆ ಹೇಳ್ತಾ ಇದ್ದೆ, ಶುರು ಹಚ್ಕೋ. ಮನೆ ಕಟ್ಬೇಕಾಗಿರೋ ದುಡ್ಡಲ್ಲಿ ಆ ಕಾಲದಲ್ಲೇ ನಿಂಗೆ 50,000 ರೂಪಾಯಿ ಬಂಗಾರ ಹಾಕಿ ಇಬ್ಬರಿಗೂ ಮದ್ವೆ ಮಾಡ್ಸಿ ನಿನ್ ಗಂಡಂಗೆ ಬದುಕಕ್ ಬರಲ್ಲ ಅಂತ ಅಂಬಾಸಿಡರ್ ಕಾರ್ ಕೊಡ್ಸಿದ್ರೆ ಸಣ್ಣ ಮಕ್ಕಳ ಸೈಕಲ್ ಓಡ್ಸಕ್ ಬರ್ದಿರೋ ನಿನ್ ಗಂಡ ಎಲ್ಲೂ ಇಲ್ದಿರೋ ಫ್ರಾಡ್ ಕೆಲ್ಸ ಮಾಡಿ 1ನ್ನ 3 ಮಾಡಿ 3ನ್ನ 10 ಮಾಡಿ ದೊಡ್ಡ ಟ್ಯಾಕ್ಸಿ ಕಂಪ್ನಿನ ಶುರು ಮಾಡಿ ಅದಕ್ಕೆ ನಮ್ಮ ಅಪ್ಪನ ಹೆಸರು ಬಾಯಿಕುಂಟ ಸ್ಟೈಲ್ ಆಗಿ ವಿಕೆ ಕಾರ್ ಟ್ಯಾಕ್ಸಿ ಅಂತಿಟ್ಟು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀರಾ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮಪ್ಪ ಕೊಡ್ಸಿದ್ದ ಅಂಬಾಸಿಡರ್ ಕಾರು. ಅದಕ್ಕೆ ನೀವಿಟ್ಟಿರೋ ನಮ್ಮಪ್ಪನ ಹೆಸರು, ಅದು ಅವರ ಜಾತಕ ಅಂತ ನಮ್ಮಪ್ಪನ ಓಸಿಗ್ ಬಂದಿರೋ ಗಿರಾಕಿ ಅಂತ ಹೇಳ್ತೀರಾ? ನೀನೇನಯ್ಯ ನಮಗ್ ಡಿಸ್ಕೌಂಟ್ ಕೊಡೋದು? ಹಾ ಏ ನಾಗಮಣಿ, ಬರ್ದಿಟ್ಕೋ. ಅವ್ರು ಬರೆಯಲ್ಲಮ್ಮ, ನೀನ್ ಹೇಳು, ನಾನೆಲ್ಲ ಬರ್ದು ಬಿಸಾಕ್ತೀನಿ. ನಾವು ಒಂದ್ ಕಾರ್ ತಗೊಂಡು ಕಾರ್ ಟ್ಯಾಕ್ಸಿ ಶುರು ಮಾಡಿ ನಿಮ್ಕಿಂತ ದೊಡ್ಡದಾಗಿ ಬೆಳೆದು ನಿಮ್ ಸಾಮ್ರಾಜ್ಯನ ಅಂತ್ಯ ಮಾಡ್ಲಿಲ್ಲ ಅಂದ್ರೆ ನನ್ ಹೆಸರು ಪಾರಿಜಾತನೇ ಅಲ್ಲ ರಾಮಯ್ಯ. ನನ್ನ ಹೆಸರು ವೈಕುಂಠ ರಾಮಯ್ಯನೇ ಅಲ್ಲ. ಅಪ್ಪ ಬಾ ಹೋಗೋಣ. ಬರ್ತಾ ಇದ್ದೀನಿ. ಕೆಲಸದವನು ನೀನು, ನೀನ್ ನನ್ ಮುದ್ದು ತಂಗಿನ ಅಲ್ವೇ ಭೂದೇವಿ ಎತ್ತು. ಬಾಯ್. ಯಾರ್ ನೀನು? ಪೇಮೆಂಟ್ ಹೇಗೆ ಕಟ್ತೀರಾ? EMI ಕ್ಯಾಶ್? ಲೋನ್ ಅಪ್ಲೈ ಮಾಡಿ EMI ಕಟ್ಟೋಣ. ಮನೇಲಿ ಅಷ್ಟೊಂದು ಬಂಗಾರ ಇದೆಯಲ್ಲ, ಅದನ್ನ ಮನೇಲಿ ಇಟ್ಕೊಂಡು ಏನ್ ಮಾಡೋಣ? ಕ್ಯಾಶ್ ಕೊಟ್ಟೆ ತಗೊಂಡ್ಬಿಡೋಣ. ಈ EMI ತಲೆನೋವು ಬೇಡ.
ಹೊಸದಾಗಿ ಮದುವೆ ಆಗಿದ್ದೀರಾ? ಬೆಡ್ರೂಮ್ ಒಳಗೆ ನೋಡು. मिला है ಇನ್ನೂ ತುಂಬಾ ಇರ್ಬೇಕಾಗಿತ್ತು. 100 ಗ್ರಾಂ ಚಿನ್ನ ಎಲ್ಲಿದೆ? ಏಯ್, ಇವ್ರ ಗಂಡನ ತಮ್ಮ ಇರ್ಬೇಕಲ್ಲ, ಇನ್ನೂ ಬಂದಿಲ್ಲ. ಹ? 10 ಗಂಟೆ ಮಾಡಿರೋ ಚಾಲೆಂಜಿಗೆ 5 ಗಂಟೆಗೆ ಬಂದು ಅಪ್ಪ ಅಂತ ಎದ್ದೇಳಿಸ್ತಾಳೆ ಅಂತಂದ್ರೆ 10 ಗಂಟೆ ಆದ್ರೂ ದಬ್ಬಾಕೊಂಡು ಮಲ್ಕೊಂಡಿದ್ಯಾ? ಮಾಡ್ತೀನಿರು. ಪಾರಿಜಾತ, ಪಾರಿಜಾತ. ಇದು ವರ್ಕೌಟ್ ಆಗಲ್ಲ. ಅಮ್ಮ ಪಾರಿಜಾತ, ಅಮ್ಮ ಪಾರಿಜಾತ, ನನ್ನ ತಂಗಿ ನಾಗಮಣಿ ಇದ್ದಾಳಲ್ಲ, ನನಗೆ ನಿನಗಿಂತ ಅವಳೇನೆ ತುಂಬಾ ಇಷ್ಟ. ರಾಮಯ್ಯ, ಬೆಳಗ್ಗೆ ನಿಂಗೆ ಇಷ್ಟೊಂದು ಭಕ್ತಿನಾ? ಬೇಡ್ಕೋತಿದ್ದೆ ಏನಂತ? ನಿನ್ ಕೈಯಲ್ಲಿ ಒದೆ ತಿನ್ಬೇಕು ಅಂತ, ಆದ್ರೆ ನೀನ್ ಕಾಲಲ್ಲೇ ಒದ್ಬಿಟ್ಟೆ. ನಾನ್ ನಿನಗ್ ಒದ್ನಾ? ಇದು ಆಟ ಆಡೋ ಟೈಮಾ? ಇರು, ನಾನೇ ಬರ್ತೀನಲ್ಲಿ. ಅಮ್ಮ ಪಾರಿಜಾತ, ನಿನ್ನೆ ಆಗಿದ್ದೆಲ್ಲ ಮರ್ತ್ಬಿಟ್ಟಿಯೇನಮ್ಮ? ಏನ್ ನಡೀತು? ಏನ್ ನಡೀತಾ? ನೆನ್ನೆ ನಿಮ್ಮತ್ತೆ ನಿನ್ನ ಎಷ್ಟು ಅವಮಾನ ಮಾಡಿದ್ಲು. ನಿಂಗ್ ರೋಷ ಇಲ್ವಾ? ನಮಗ್ ರೋಷ ಇಲ್ವಾ? ನೀನ್ ಏನ್ ಮಾಡ್ಬೇಕಿತ್ತು? ಬೆಳಿಗ್ಗೆನೆ ನಿಮ್ಮ ಅಪ್ಪನ ಎದ್ದೇಳ್ಸಿ ಒಂದ್ ಕಾರ್ ತಗೊಂಡು ಕಾಲ್ ಟ್ಯಾಕ್ಸಿ ಶುರು ಮಾಡ್ಬೇಕಿತ್ತು. ನೆನ್ನೆ ಯಾವ್ದೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ರಾಮಯ್ಯ, ನಾವ್ ಅದನ್ನ ಮಾಡ್ಲೇಬೇಕಾ ಈಗ? ಏನು ಫ್ಲೋನಲ್ಲಿ ಹೇಳಿದ್ಯಾ? ನೀನ್ ನಿಜವಾಗ್ಲೂ ಹೇಳ್ದೆ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಬಿಡು ಮಗಳೇ, ನನ್ಗೆ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ. ತಿನ್ನೋಣ, ಮಲ್ಗಣ, ಮಲ್ಗಣ, ತಿನ್ನೋಣ, ಸರಿನಾ? ನಾನ್ ಸೀರಿಯಸ್ ಆಗಿ ಹೇಳಿದ್ದು. ಏ ಪಾರಿಜಾತ, ಏನ್ ಮಾಡ್ತಾ ಇದ್ಯಾ? ಕಾರ್ ತಗೊಳ್ಳೋದಕ್ಕೆ ಕ್ಯಾಶು. ಕಾರ್ ತಗೊಳಕ? ಆಟ ಸಾಮಾನ್ ಕಾರ್ ತಾನೇ, ತಗೊಳ್ಳೋಣ. ಈ ದುಡ್ಡಲ್ಲಿ ಒಂದೇನೋ 2 ಕಾರ್ ತಗೋಬಹುದು. ಮನೇಲಿ ಜಾಲಿಯಾಗಿ ಆಟ ಆಡ್ಕೊಂಡಿರು. ನಿನ್ ಸಾಸ್ವೆ ಡಬ್ಬದಲ್ಲಿಟ್ಟಿರೋದನ್ನ ತಗೊಂಡ್ ಬಾ, ಹೋಗು. ನನ್ನ ಹತ್ರ ಎಲ್ಲಿದೆ? ನಾನ್ ತೋರಿಸ್ಲಾ? ಮಣ್ಣಲ್ಲಿ ಯಾಕೆ ಇಟ್ಟಿದ್ಯಾ ರಾಮಯ್ಯ? ಮಣ್ಣ? ಇದು ಸಾಸ್ವೆನಮ್ಮ. ಇದೇ ಸಾಸ್ವೆನಾ? ಎಲ್ಲ ಹೋಗ್ತಾ ಇದ್ಯಾ? ಮತ್ತೆ ಇರ್ಲಿ ಅಂತ ಹೊಡೆದಿದ್ದನ್ನೆಲ್ಲ ಮತ್ತಿಳ್ಸೋ ತರ ಮಾಡ್ತಿದ್ದಾಳೆ. ಇರೋದೇ ಇಬ್ರು, ನೀನು ಯಾರಿಗೆ ಅನುಮಾನ ಬರುತ್ತೆ ಅಂತ ಇಲ್ಲಿ ಬಂದು ಬಚ್ಚಿಟ್ಟಿದ್ಯಾ? ಅನುಮಾನ ಅಲ್ಲಮ್ಮ, ಕಳ್ಳರು ಬಂದು ಕತ್ಕೊಂಡು ಹೋಗ್ಬಾರ್ದಲ್ಲ, ಅದಕ್ಕೆ ಸೇಫ್ಟಿಗೆ ಅಂತ ಕೆಳಗೆ ಬಚ್ಚಿಟ್ಟಿದ್ದೀನಿ. ನಿಮ್ಮಪ್ಪನ ಆಸ್ತಿನೆಲ್ಲ ದೋಚ್ಬಿಟ್ಟಿಯಲ್ಲಮ್ಮ. ಇನ್ನೂ ಇದೆ. ಇನ್ನೇನಿದೆ? ಹುಡ್ದಾರನು ಬಿಡೋದಿಲ್ವಾ? ಹೋಗಿ ಅದನ್ನು ತಗೊಂಡ್ ಬಾ. ಅದು ಮಾತ್ರ ಬೇಡಮ್ಮ. ಮರ್ಯಾದೆಯಿಂದ ಅದನ್ನ ತಗೊಂಡ್ ಬಾ ಪ್ಲೀಸ್ ಅಮ್ಮ, ಅದು ಮಾತ್ರ ಬೇಡಮ್ಮ. ಇರು, ತಗೊಂಡ್ ಬರ್ತೀನಿ. ಏನೋ? ಏನಿಲ್ಲ. ನೀ ನನ್ನನ್ನ ಉಯ್ಯಾಲೆ ಆಡ್ಸೋ ಗ್ಯಾಪಲ್ಲಿ ನೀನ್ ಕಟ್ಟಿರೋ ತಾಳಿನ ನೀನೇ ಮುಚ್ಚಿಟ್ಟು ಪಕ್ಕದ ಮನೆಯವನ್ ಜೊತೆ ಓಡೋಗಿರೋ ಆ ಹೆಂಗಸಿನ ಮೇಲೆ ಇಷ್ಟೊಂದ್ ಫೀಲಿಂಗ್ಸಾ? ಕೊಡೋ. ಎಷ್ಟೇ ಆದ್ರೂ ಅವಳು ನಿಮ್ಮ ಅಮ್ಮ. ಹೋಗೋ ನಿನ್ನ.
ಹೊಸ ಕಟ್ಟಿರೋ ಅಪಾರ್ಟ್ಮೆಂಟ್ ಎಲ್ಲ ಫ್ಲಾಟ್ಗಳು ಫುಲ್ ಆಗಿವೆ. ಯಾರೋ ಪಕ್ಕ ಪ್ಲಾನ್ ಮಾಡಿದ್ದಾರೆ ಸರ್. ಭೀಕರವಾಗಿ ರೇಪ್ ಮಾಡಿ ಕೊಂದಿದ್ದಾರೆ. ಮನೆಯಲ್ಲಿರೋ ಹಣ ಒಡವೆ ಯಾವುದು ಕಳ್ತನ ಆಗಿಲ್ಲ ಸರ್. ದಿನ ಆಫೀಸಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾರೆ? ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತೀನಿ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರ್ ಓಕೆ ಸರ್. ಕುಮಾರ್ ಸರ್ ಇವರೇ ಸರ್ ಬಿಲ್ಡಿಂಗ್ ಓನರ್. ನಮಸ್ತೆ ಸರ್. ಏನ್ ಸರ್ ಇಷ್ಟು ದೊಡ್ಡ ಫ್ಲಾಟ್ ಕಟ್ಟಿದ್ದೀರಾ? ಸೆಕ್ಯೂರಿಟಿಗೆ ಅಂತ CCTV ಹಾಕ್ಸಕ್ಕಾಗಲ್ವಾ? 2 ದಿನದ ಹಿಂದೆನೇ CCTV ಫಿಕ್ಸ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡು ಹೋದ್ರು ಸರ್. ಅಷ್ಟ್ರಲ್ಲಿ ಹೀಗಾಗಿದೆ ಸರ್. ಮೊದಲು ಅದನ್ನ ಫಿಕ್ಸ್ ಮಾಡಿಸಿ ಸರ್. ಓಕೆ ಸರ್. ಸರ್ ಇವರೇ ಆ ಮನೆ ಕೆಲಸದವರು. ಉದಯ್ ಎಷ್ಟು ಗಂಟೆ ಕೆಲ್ಸಕ್ಕೆ 8 ಬರ್ತಾನೆ? ಗಂಟೆಗೆ ಬರ್ತೀನಿ ಸರ್. 9 ಗಂಟೆಗೆಲ್ಲ ಕೆಲಸ ಮುಗ್ದೋಗತ್ತೆ. ಮತ್ತೆ ಸಾಯಂಕಾಲ 4 ಗಂಟೆಗೆ ಬರ್ತೀನಿ. ಅನುಮಾನ ಬರೋ ಹಾಗೆ ಯಾರನ್ನಾದ್ರು ನೋಡಿದ್ರಾ? ಯಾರನ್ನೂ ನೋಡಿಲ್ಲ ಸಾರು. ಆ ಪಕ್ಕದ ಮನೆಯವರು? ಪಕ್ಕದ ಮನೆಯವರು. ಬಾಮ್ಮ ಮುಂದೆ ಬನ್ನಿ. ನಿಮಗೇನಾದ್ರೂ ಸೌಂಡ್ ಕೇಳಿಸ್ತಾ? ಇಲ್ಲ ಸರ್, ಏನು ಕೇಳಿಸ್ಲಿಲ್ಲ. ನಿಮ್ ಹಸ್ಬೆಂಡ್ ಏನ್ ಮಾಡ್ತಾರೆ? ಅವರು ಫಾರಿನ್ ಅಲ್ಲಿದ್ದಾರೆ. ಆ ಹುಡುಗಿ ಹತ್ರ ಮಾತಾಡ್ತಿದ್ರಾ? ಇದುವರೆಗೂ ಮಾತಾಡಿಲ್ಲ. ಯಾವಾಗ್ಲೂ ಮನೇಲೇ ಇರ್ತೀನಿ, ಆಚೆ ಬರೋದಿಲ್ಲ ನಾನು. ಬರ್ಲೇಬೇಡಿ. ಅಕ್ಕಪಕ್ಕದವ್ರ ಜೊತೆ ಮಾತಾಡಿದ್ರೆ ಟೈಮ್ ವೇಸ್ಟ್ ಅಲ್ವಾ? ನಿಮ್ಮಲ್ಲಿ ಯಾರಿಗಾದ್ರೂ ಸೌಂಡ್ ಕೇಳಿಸ್ತಾ? ಇಲ್ಲ ಸರ್. ಅನುಮಾನ ಬರೋ ಹಾಗೆ ಯಾರನ್ನಾದ್ರೂ ನೋಡಿದ್ರಾ? ನೋಡಿಲ್ಲ ಸರ್. ಹೋಗಿ ಹೋಗಿ. ಈ ತರಕಾರಿ ಮಾರೋರು, ನ್ಯೂಸ್ ಪೇಪರ್ ಹಾಕೋನು, ಹಾಲ್ ಪ್ಯಾಕೆಟ್ ಹಾಕೋನು ಅಪಾರ್ಟ್ಮೆಂಟ್ ಒಳಗೆ ಬರ್ತಾನ? ಸರ್ ಹಾಲು ಪೇಪರು ಎಲ್ಲ ಇಟ್ಟು ಹೊಟ್ಟೋಗ್ತಾರೆ ಸರ್. ನಾನೇ ಎಲ್ಲ ಫ್ಲಾಟ್ಗೂ ಹೋಗಿ ಕೊಟ್ಟು ಬರ್ತೀನಿ ಸರ್. ಮರ್ಡರ್ ಆಗಿದ್ದ ಟೈಮಲ್ಲಿ ನೀನೆಲ್ಲಿದ್ದೆ? ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ದೆ ಸರ್. ಕುಮಾರ್ ಸರ್ ಸುತ್ತಮುತ್ತ ಎಂಕ್ವೈರಿ ಮಾಡಿ ಅಪಾರ್ಟ್ಮೆಂಟಲ್ಲಿ ಯಾರ್ಯಾರಿಲ್ಲ ಅಂತ ಡೀಟೇಲ್ಸ್ ತಗೊಂಡು ಸ್ಟೇಷನ್ಗೆ ಬನ್ನಿ. ಓಕೆ ಬಂದ್ರೆ ಸರ್ ಬನ್ನಿ ಸರ್. ಈ ಶೋರೂಮ್ ತುಂಬಾ ದೊಡ್ಡದಾಗೇ ಇದೆ. ರೇಟು ಜಾಸ್ತಿ ಇರುತ್ತೋ ಏನೋ. ಬಂದಿದ್ದೀವಲ್ಲ ನೋಡೋಣ. ಪಾರಿಜಾತ ಇಲ್ಲೇ ಇದೆಯಾ? ಏನಾಯ್ತಮ್ಮ? ಏನೋ ಗೊತ್ತಿಲ್ಲ, ಹೃದಯ ತುಂಬಾ ಜೋರಾಗಿ ಹೊಡ್ಕೋತಿದೆ. ನನ್ ಮಾತು ಕೇಳಿದ್ಯಾ? ಬೆಳಿಗ್ಗೆ 2 ಇಡ್ಲಿ ಬಡಿಸಿದ್ದೆ, ಹಿಂದೆನೆ ತಿಂದೆ ಅಂತ ಸುಳ್ಳು ಹೇಳಿ ಮಾತ್ರೆ ಕೂಡ ತಿನ್ಲಿಲ್ಲ. ನಡಿ ಡಾಕ್ಟರ್ ಹತ್ರ ಹೋಗೋಣ. ಇವಾಗ ಪರವಾಗಿಲ್ಲ, ಸರಿ ಹೋಯ್ತು. ಬಾ ಅಂತ ಇದೀನಲ್ಲ. ಹೇಳ್ತಿಲ್ವಾ? ಈಗ ಸರಿ ಹೋಗಿದೆ, ಬಾ ಹೋಗೋಣ. ಈ ಕಾರ್ ನೋಡಿ, ತುಂಬಾ ಚೆನ್ನಾಗಿದೆ. ಹೊಸ ಮಾಡೆಲ್ ಇದು. ಮೈಲೇಜ್ ಬೇಕಿದ್ರೆ ಹೇಳಿ, ರೇಟ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡಿಸ್ತೀನಿ. ಹಾಗಿದ್ರೆ ಈ ಕಾರ್ ನೋಡಿ ಮೇಡಮ್, ಫುಲ್ ಹೈಟೆಕ್ ಮಾಡೆಲ್. ನಿಮ್ಮ ಬಜೆಟ್ಗೆ ಸರಿ ಹೋಗುತ್ತೆ ಮೇಡಮ್. 2013 ಮಾಡೆಲ್, ಸಿಂಗಲ್ ಓನರ್, ಒಳ್ಳೆ ಮೈಲೇಜ್ ಕೊಡುತ್ತೆ ಮೇಡಮ್. ಕಾರ್ ತುಂಬಾ ಚೆನ್ನಾಗಿದೆ ಅಲ್ವಾ? ಕಾರ್ಗೇನೋ ಚೆನ್ನಾಗೇ ಇದೆ. ರೇಟ್ ಎಷ್ಟು ಹೇಳ್ತಾರೆ ಕೇಳು. ಅದು ಸಾರು ಕಾರ್ ರೇಟ್ ಎಷ್ಟು ಹೇಳ್ತಾರೋ ಏನೋ. ಅದನ್ನೇ ಲೆಕ್ಕ ಮಾಡ್ತಿದ್ದೀನಿ ಸರ್. ಟ್ಯಾಕ್ಸ್ ಎಲ್ಲ ಸೇರಿಸಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಏನಮ್ಮ? ನಾವು ಈ ಕಾರೇ ತಗೊಳ್ಳೋಣ. ಯಾವ ಕಾರಮ್ಮ? ಈ ಕಾರು. ಇದಾ? ಈ ಕಾರಲ್ಲಿ ಸ್ಟೇರಿಂಗೇ ಕಾಣಿಸ್ತಿಲ್ಲ. ಈ ಕಾರಾ? ಹೋಗಮ್ಮ, ಇಂಥವೆಲ್ಲ ಎಕ್ಸಿಬಿಷನ್ ಅಲ್ಲಿ ಇರ್ಬೇಕು. ಈ ಕೆಲ್ಸವಿಲ್ದವರು ಶೋರೂಮ್ ನಲ್ಲಿ ಇಟ್ಕೊಂಡಿದ್ದಾರೆ. ಯಾರೋ 20 ವರ್ಷದಿಂದ ಎಕ್ಸ್ಚೇಂಜ್ ಅಲ್ಲಿ ಬಿಟ್ಟು ಹೋಗಿರ್ಬೇಕು. ನೀನ್ ಮೋಸ ಹೋಗ್ಬೇಡ್ವೋ? ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೋ. ಸರಿ ಹೇಳು. ಹೇಳೋನಾ? ಹೇಳೋದನ್ ಕೇಳು. ಆಕ್ಚುಲಿ ಜನರಲಿ ಕಾಲ್ ಟ್ಯಾಕ್ಸಿ ನಡೆಸೋರೆಲ್ಲರೂ
ಸ್ವಿಫ್ಟ್, ಇಂಡಿಕಾ, ಇನೋವಾ ಅಂತ ನಾರ್ಮಲ್ ಗಾಡಿನೇ ಬಳಸೋದು. ಎಲ್ರು ಇಂಥದನ್ನೇ ಇಟ್ಕೊಂಡಿರ್ತಾರೆ. ಆದ್ರೆ ನಾನೇನ್ ಯೋಚಿಸ್ತಿದ್ದೆ ಅಂದ್ರೆ, ಏನ್ ಯೋಚಿಸ್ತಿದ್ಯಾ? ರಾಜ್ಕುಮಾರ್ ಓಡ್ಸಿರೋ ಕಾರು, ಹಾ. ವಿಷ್ಣುದಾದ ಓಡ್ಸಿರೋ ಕಾರು, ಅಂಬಿಯಣ್ಣ ಓಡ್ಸಿರೋ ಕಾರು, ಟೈಗರ್ ಪ್ರಭಾಕರ್ ಓಡ್ಸಿರೋ ಕಾರು, ಶಂಕರ್ನಾಗ್ ಓಡ್ಸಿರೋ ಕಾರು, ಅನಂತ್ನಾಗ್ ಓಡ್ಸಿರೋ. ಆ ಟೈಪ್ ತರಾನೇ ಹಾ, ಇವ್ರ ಹತ್ರ ಇರೋ ಎಲ್ಲ ಆಂಟಿಕ್ ಕಾರ್ನು ಕೊಂಡ್ಕೊಂಡು ಹಾ. ನಾವು ಕಾಲ್ ಟ್ಯಾಕ್ಸಿ ಶುರು ಮಾಡಿದ್ರೆ ನಮ್ ಗಾಡಿಗೆ ಹತ್ತೋ ಕಸ್ಟಮರ್ಸ್ ಎಲ್ಲರೂ ಹಾ. ರಾಜ್ಕುಮಾರ್ ಅವ್ರ ಗಾಡಿ ಹತ್ತಿದೆ, ಹಾ. ದಾದನ್ ಗಾಡಿ ಹತ್ತಿದೆ ಹಾ. ಅಂತ ಎಷ್ಟು ದೊಡ್ಡದಾಗಿ ಲೆವೆಲ್ ಅಲ್ಲಿ ಫೀಲ್ ಆಗ್ತಾರೆ. ಒಂದ್ ಐಡಿಯಾ ಜೀವನಾನೇ ಬದಲಾಯಿಸುತ್ತೆ ಅಂತಾರಲ್ಲ, ಇದೇನಾ? ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ ನೋಡು. ಆ, ಹಳೆ ಕಾರು ರೀಸೇಲ್ ವ್ಯಾಲ್ಯೂ ಕೂಡ ಇರಲ್ಲ, ಬೆಲೆ ಕೂಡ ಜಾಸ್ತಿ ಇರಲ್ಲ. ಇಂಥ ಕಾರನ್ನ ಯಾಕೆ ತಗೋಬೇಕು ಅಂತಿದ್ದಾಳೆ ಪಾರಿಜಾತ ಅಂತಾನೆ ಗೊತ್ತಾಗ್ತಿಲ್ಲವೇ? ಹ್ಮ್. ವರ್ಕೌಟ್ ಆಗಲ್ಲಮ್ಮ. ವರ್ಕೌಟ್ ಆಗುತ್ತೆ. ಹಾ? ತಗೊಂಡ್ಬಿಟ್ಯಾ? ಜಾಸ್ತಿ ಯೋಚನೆ ಮಾಡಿ ಟಯರ್ಡ್ ಆಗ್ಬೇಡ. ಅಪ್ಪ, ಹಾ, ನಮ್ ಕಾಲ್ ಟ್ಯಾಕ್ಸಿಗೆ ಒಂದ್ ಒಳ್ಳೆ ಪಂಚ್ ಲೈನ್ ಸಿಕ್ತು. ಏನದು ಹೇಳು? ಕೇಳ್ತ್ಯಾ? ಕುಡಿಯೋಕೆ ಅಂತ ಕೊಡ್ತೀವಿ ಜ್ಯೂಸು, ಕ್ವಾಲಿಟಿಯಲ್ಲಿ ಆಗೋದಿಲ್ಲ ಕಾಂಪ್ರಮೈಸು. ನಾನೊಂದ್ಸಲಿ ಹೇಳ್ತೀನಿ, ಕುಡಿಯೋದಕ್ಕೆ ಕೊಡ್ತೀವಿ ಜ್ಯೂಸು, ಕ್ವಾಲಿಟಿಲಿ ಆಗೋದಿಲ್ಲ ಕಾಂಪ್ರಮೈಸು. ಚೆನ್ನಾಗಿದೆ ಅಲ್ವಾ?
ಬಾಯ್ ಬಿಡ ಸರ್ ಬಿಡ ಗೊತ್ತಿಲ್ಲ ಬಾಯ್. ಸರ್ ಬಾಯ್ ಸರ್ ಬಿಡಲೇ. ನಿಜ ಹೇಳ್ತಾ ಬಾಯ್ ಇದೀನಿ ಬಿಡ್ತಾ ಸರ್ ಇಲ್ವಾ? ಸರ್ ಬಿಡ ಬಾಯ್. ಸರ್ ಹೊಡಿಬೇಡಿ ಬಿಡಲೇ. ಸರ್ ಬಾಯ್ ಬಿಡ. ನಿಜ ಹೇಳ್ತಾ ಇದೀನಿ ಸರ್ ಮಾತಾಡಲೇ. ಅಖಿಲ್ ಸರ್ ಎಷ್ಟು ಹೊಡೆದ್ರು ಪದೇ ಪದೇ ಅದೇ ಹೇಳ್ತಿದ್ದಾನೆ ಸರ್. ಚೆನ್ನಾಗಿ ಎನ್ಕ್ವೈರಿ ಮಾಡಿದ್ದೀನಿ. ಕರೆಕ್ಟಾಗಿ ಅದೇ ಟೈಮ್ಗೆ ಮಗುನ್ ಬಿಟ್ಟು ಬರೋದಕ್ಕೆ ಸ್ಕೂಲ್ಗೆ ಹೋಗಿದ್ನಂತೆ. ಒಂದ್ಸಲ ನೀವೇ ಎನ್ಕ್ವೈರಿ ಮಾಡ್ತೀರಾ? ಕಳ್ಸಿ ಅವನ್ನ. ಏಯ್ ಹೋಗಯ್ಯ. ಸರಿ ಸರ್. ವಾಚ್ಮ್ಯಾನ್ ಇಲ್ದಿರೋ ಟೈಮ್, CCTV ಇಲ್ಲ, ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ. ಯಾರ ಹೊರಗಿಂದ ಕರೆಕ್ಟಾಗಿ ವಾಚ್ ಮಾಡಿ ಕ್ಲೀನಾಗಿ ಮಾಡಿದ್ದಾರೆ. ಅಪ್ಪ ಹ್ಮ್ ಏನು ಅಂದ್ರೆ ಸ್ವಲ್ಪ ಇಲ್ಲಿ ಬಂದ್ ನೋಡಿ. ಈಗೇನ್ ಹೇಳ್ತೀಯಾ? ನಿಮ್ಮಪ್ಪ ಪೋಸ್ಟರ್ನೆಲ್ಲ ಕಟ್ಬಿಟ್ಟ. ಸೂಪರ್ ಅಪ್ಪ. ಯಾಕೆ ಹಾಕೋತಿದ್ಯಾ? ಅಲ್ಲಿ ನೋಡ್ರಿ. ಇನ್ಮೇಲೆ ವಿಕೆ ಅಲ್ಲ, ಪಿಕೆ, ಪಾರಿಜಾತ ಕೃಷ್ಣವೇಣಿ ಕಾಲ್ ಟ್ಯಾಕ್ಸಿ. ಅವ್ರು ಬಂದಿರ್ಬೇಕಲ್ಲ. ನಮ್ ಮನೆ ಮುಂದೆ ಇಷ್ಟೊಂದ್ ಪೋಸ್ಟರ್ ಇದೆ ಅಂದ್ರೆ ಊರಲ್ಲೆಲ್ಲ ಇನ್ನೆಷ್ಟ್ ಹಾಕಿರ್ಬೇಕು. ಅಮ್ಮ ಪಾರಿಜಾತ, 1000 ಪೋಸ್ಟರ್ನ 1000 ಕಣ್ಣುಗಳು ಕಾಣೋ ಥರ ಹಾಕಿದ್ರೆ ಆಫರ್ ಮೇಲೆ ಆಫರ್ ಬರುತ್ತೆ ಅಂತ ಆಗ್ಲೇ ಹೇಳಿದ್ನಲ್ಲಮ್ಮ. ನೀನೇನ್ ಮಾಡ್ದೆ? ಅತ್ತೆ ಮೇಲಿರೋ ಕೋಪಕ್ಕೆ ಅದನ್ನೆಲ್ಲ ಅತ್ತೆ ಮನೆ ಮುಂದೆ ಇರೋ ಗೋಡೆಗೆ ಅಂಟಿಸು ಅಂತ ಹೇಳಿ ನೀನು ಹಠ ಮಾಡ್ದೆ. ಈಗೇನ್ ಬಂತು? ಫೋನ್ ಬಂತಾ? ಹೋಗೋ ಕಾಲ ಬಂತು. ಫೋನ್ ಬಂತು. ನಾನ್ ಅಟೆಂಡ್ ಮಾಡ್ತೀನಮ್ಮ. ನಾನು ಆರ್ಡರ್ ತಗೋತೀನಿ. ಇರಮ್ಮ, ನಾನ್ ಫೋನ್ ಅಟೆಂಡ್ ಮಾಡ್ತೀನಿ. ವೆಲ್ಕಮ್ ಟು ಪಾರಿಜಾತ ಕಾಲ್ ಟ್ಯಾಕ್ಸಿ. ನಾವ್ ನಿಮ್ಗೆ ಕೊಡ್ತೀವಿ ಜ್ಯೂಸು, ಕ್ವಾಲಿಟಿಯಲ್ಲಿ ಆಗಲ್ಲ ಕಾಂಪ್ರಮೈಸ್. ಅದ್ಭುತ ಅದ್ಭುತ ಅದ್ಭುತ. ನಮಸ್ಕಾರ, ಹೇಳಿ. ಜಗದಾಂಬ ಪಕ್ಕ ಡೆತ್ತು, ಬಾಡಿ ಎತ್ತಬೇಕು. ಗಾಡಿ ಯಾವಾಗ ಬರುತ್ತೆ? ವೆಹಿಕಲ್ ಯಾವಾಗ ಬರುತ್ತಾ? ಚಪ್ಲಿಯಲ್ಲಿ ಹೊಡಿತೀನಿ. ಮಾತಾಡ್ಬಾರ್ದಮ್ಮ ಕಸ್ಟಮರ್ ಹತ್ರ. ಹಾಗೆಲ್ಲ ಮಾತಾಡ್ಬಾರ್ದು. ನನ್ ಮಾತು ಕೇಳು. ಯಾಕಪ್ಪ ಹೀಗ್ ಟಾರ್ಚರ್? ರಾಮಯ್ಯ, ಮಗಳೇ ಪಾರಿಜಾತ, ನಾನು ಇಲ್ಲಿದ್ದೀನಮ್ಮ. ಫೋನ್ ಬಂದಾಗ ಹೋಗೋಣ. ತಲೆ ಕೆಡಿಸ್ಕೋಬೇಡ. ಬಾ, ಕೇರ ಮಾಡೋಣ. ಅವಾಗ್ಲೇ ಹೇಳ್ದೆ, ನಾವು ಒಂದು ಏಪ್ ಇಟ್ಕೊಂಡಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನಾವು ಕಾಲಲ್ಲಿ ಮಾತಾಡ್ಬೋದಿತ್ತು. ಅದೇನಮ್ಮ, ಕೋಲಾರ ಟ್ಯಾಕ್ಸಿ ಅವರು ಸ್ವಂತವಾಗಿ ಏಪ್ ಇಟ್ಕೊಂಡಿರೋದಕ್ಕೆ ತಾನೇ ಬಿಸ್ನೆಸ್ ಪೀಕಲ್ ಇರೋದು. ಅರ್ಥ ಆಗ್ಲಿಲ್ಲ ನಂಗೆ. ಏನಂತ ಹೇಳದ್ ನಿನ್ಗೆ? ಅದೇನಮ್ಮ, ಈ ಸೆಲ್ ಫೋನ್ ಅಲ್ಲಿ ಏಪ್ ಇಡ್ತಾರಲ್ಲ. ಅಯ್ಯಯ್ಯೋ, ಅದು ಏಪ್ ಅಲ್ಲ, ಇಟ್ಸ್ ಕಾಲ್ಡ್ ಆಪ್. APP ಆಪ್. ಅದೇನಮ್ಮ APP ಏಪ್. ನಿಂಗೆ ಹೇಳ್ಕೊಡೋಷ್ಟರಲ್ಲಿ ನಾನ್ ಮರಿತೀನಿ. ನಾನು ಓದಿಲ್ಲ ಅಲ್ವೇನಮ್ಮ, ಬೈಬಾರ್ದು. ಹಲೋ, ವೆಲ್ಕಮ್ ಟು ಪಾರಿಜಾತ ಕಾಲ್ ಟ್ಯಾಕ್ಸಿ. ನಾವ್ ನಿಮಗೆ ಕೊಡ್ತೀವಿ ಜ್ಯೂಸು, ಕ್ವಾಲಿಟಿಯಲ್ಲಿ ಆಗಲ್ಲ ಕಾಂಪ್ರಮೈಸು. ಹೇಳಿ. ನಮಸ್ತೆ ಮೇಡಮ್, ನಾವು ಮಂಡ್ಯದಿಂದ ಮಾತಾಡ್ತಾ ಇರೋದು. ತಿರುಪತಿಗೆ ಹೋಗ್ಬೇಕಾಗಿತ್ತು. ನಿಮ್ ಟ್ಯಾಕ್ಸಿ ಬಾಡಿಗೆ ಕೊಡ್ತೀರಾ? ಹಾ ರಾಮಯ್ಯ, ಮೊದಲನೇ ಟ್ರಿಪ್ಪು ತಿರುಪತಿ. ಆ ದೇವ್ರೆ ನಮ್ಮನ್ ಕರ್ಸ್ಕೊತಿದ್ದಾನೆ. ಬೇಗ ರೆಡಿಯಾಗ್ ಬಾ. ನಮ್ ಕಾರು ಫ್ಲೈಟ್ ತರ ಇದೆ ಅಲ್ಲಮ್ಮ, ಅದಕ್ಕೆ ಅಪ್ಪ ಪೈಲಟ್ ತರ ರೆಡಿ ಆಗಿ ಬಂದಿದ್ದಾರೆ. ಅಯ್ಯೋ, ಹೋಗ್ ಬರ್ತೀನಮ್ಮ. ಹೋದ್ವಾರ CCTV ಫಿಕ್ಸ್ ಮಾಡೋದಕ್ಕೆ ಅಪಾರ್ಟ್ಮೆಂಟ್ಗೆ ಹೋಗಿದ್ರಾ? ಸಿಗರೇಟ್ ಒಂದು ಪ್ಯಾಕ್ ಕೊಡಪ್ಪ. ನಮಸ್ಕಾರ ಸರ್. ತಗೊಳ್ಳಿ ಸರ್. ಬೇಡ ಸರ್. ತಗೋ, ಇರ್ಲಿ. ಥ್ಯಾಂಕ್ ಯು ಸರ್. ಪಕ್ಕದ ಅಪಾರ್ಟ್ಮೆಂಟಲ್ಲಿ ಒಂದು ಮರ್ಡರ್ ಆಗಿತ್ತು, ಗೊತ್ತಾ? ಗೊತ್ತಿದೆ ಸರ್. ಅನುಮಾನ ಬರೋ ಥರ ಯಾರಾದರೂ ಈ ಕಡೆ? ನಾನು ಯಾರನ್ನೂ ನೋಡಲಿಲ್ಲ ಸರ್. ಈ ಅಂಗಡಿ ಎಷ್ಟು 3 ವರ್ಷದಿಂದ ಇದೆ? ವರ್ಷದಿಂದ ಇದೆ ಸರ್. ಬೆಂಕಿಪಟ್ನ ಸರ್, ಲೈಟರ್ ಆ ಕಡೆ ಇದೆ ಸರ್. ತಗೋ, ನೀ ಕೊಟ್ಟಿರೋ ಬೆಡ್ಶೀಟು ತಗೊಂಡ್ 3 ದಿನ ಆಗಿಲ್ಲ, ಆಗ್ಲೇ ಕಲರ್ ಹೋಗ್ತಿದೆ. ಅಯ್ಯೋ. ಇದನ್ನ ಇಟ್ಕೊಂಡು ನಾನೇನ್ ಸುಮ್ನೆ ಮಾಡ್ಲಿ? ತಗೊಂಡೋಗಮ್ಮ. ನನ್ ದುಡ್ಡನ್ನ ಕೊಟ್ಬಿಡು. ತಗೊಂಡೋಗು ಅಂತ ಹೇಳಿದ್ನಲ್ಲ.
ಆಮೇಲೆ ಬಾ ಅಂದ್ರೇನು, ಈಗ್ಲೇ ಕೊಟ್ಬಿಡು. ಅಯ್ಯೋ ತಗೊಳಮ್ಮ ನಿನ್ ದುಡ್ಡನ್ನ, ಆ, ಹೋಗು ಇಲ್ಲಿಂದ. ಬರ್ತೀನಿ. ನಿಲ್ಲಮ್ಮ. ಹಾ ನೀನ್ ಕೆಲಸ ಮಾಡೋದು ಆ ಅಪಾರ್ಟ್ಮೆಂಟಲ್ಲಿ ತಾನೆ? ಹೌದು ಏಯ್, ಸಾರು. ಇಲ್ಲಿ ಬಾ. ಪ್ರಾವಿಷನ್ ಬಿಟ್ಟು ಬೇರೆ ವ್ಯಾಪಾರ ಮಾಡ್ತಿದ್ಯಾ? ಇಲ್ಲ ಸರ್, ದಿನಸಿ ಮಾರಿದ್ರೆ. ನಿನ್ಗೆ ಎಲ್ಲಿ ಸಿಕ್ತು ಬೆಡ್ಶೀಟು? ಇಲ್ಲ ಸಾರು, ಇವನೇ ಬೆಡ್ಶೀಟ್ ಕೊಟ್ಟು ಮಾರ್ಕೊಡು ಅಂತ ಹೇಳ್ದ. ತಗೊಂಡ್ 3 ದಿವ್ಸಕ್ಕೆ ಕಲರ್ ಹೋಗ್ತಾ ಇದೆ. ವಾಪಸ್ ಕೊಟ್ಬಿಟ್ಟು ದುಡ್ಡು ತಗೊಂಡೋಗೋಣ ಅಂತ ಬಂದೆ. ಸರ್, ಶುಕ್ರವಾರ ಮಧ್ಯಾಹ್ನ ಯಾರೋ ಬೆಡ್ಶೀಟ್ ತಗೊಂಡು ಸೈಕಲಲ್ಲಿ ಬಂದಿದ್ರು ಸರ್. ಆ ಸೈಕಲ್ ಹತ್ರ ಯಾರು ಇಲ್ಲದೆ ಇರೋದನ್ನ ನೋಡಿ ಒಂದು 5 ಬೆಡ್ಶೀಟ್ ತಗೊಂಡು ಬಂದ್ಬಿಟ್ಟೆ ಸರ್. ಅಷ್ಟೇ ಸರ್, ನನಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಆ ಸೈಕಲ್ ಎಷ್ಟೊತ್ತಲ್ಲಿತ್ತು? ಸರ್, ಬೆಳಿಗ್ಗೆ 9 ಗಂಟೆಯಿಂದ ಇದೆ ಸರ್. ಬಂದವ್ನು ನೋಡ್ದ್ಯಾ? ಬಂದಿದ್ದನ್ನು ನೋಡ್ಲಿಲ್ಲ ಸರ್, ಆದ್ರೆ ಹೋಗಿದ್ದನ್ನು ಮಾತ್ರ ನೋಡಿದೆ. ಹೇಗಿದ್ದ ಅವನು? ಒಬ್ನೇ ಒಬ್ಬ ಇದ್ದ ಸರ್. ಆ ಅಪಾರ್ಟ್ಮೆಂಟಲ್ಲಿ ಬೆಡ್ಶೀಟ್ನ ಮಾರ್ದ್ಯಾ? ಇಲ್ಲ ಸರ್. ಏನಮ್ಮ ನೀನು? ಶುಕ್ರವಾರ ಅವತ್ತು ಮರ್ಡರ್ ಆಗಿದ್ದಿನ ಬೆಳಗ್ಗೆ 9 ಗಂಟೆಗೆ ಒಂದು ಸೈಕಲ್ ಬಂದಿದೆ. ತುಂಬಾ ಹೊತ್ತ ನಂತರ ಒಬ್ಬ ಅದನ್ನ ತಗೊಂಡೋಗಿದ್ದಾನೆ. ಮನೇಲಿ ಯೂಸ್ ಮಾಡದಿರೋ ಒಂದು ಬೆಡ್ಶೀಟ್ ತಗೊಂಬಂದ್ರ ಸೈಕಲ್ಲು ಇಲ್ಲಿ. ಆದ್ರೆ ಇವರಿಬ್ರು ಅಮಾಯಕರು. ಕುಮಾರ್, ಅವತ್ತಿನ ದಿನ ಅಪಾರ್ಟ್ಮೆಂಟಲ್ಲಿ ಬಾಡಿ ಹತ್ರ ಟೇಬಲ್ ಮೇಲೆ ಓಪನ್ ಮಾಡಿದಿರೋ ಒಂದು ಬೆಡ್ಶೀಟ್ ಇತ್ತು. ಅದನ್ನ ತಗೊಂಬನ್ನಿ. ಎಸ್ ಸರ್. ಅಮ್ಮ ಪಾರಿಜಾತ, ಏನಪ್ಪ, ದೇವ್ರ ದರ್ಶನ ಆಯ್ತಾ? ಮಧ್ಯಾಹ್ನ ಕರೆದ್ರಲ್ಲಮ್ಮ, ಕಸ್ಟಮರ್ ವೇಟಿಂಗ್ ಅಲ್ಲೇ ಇಟ್ಟಿದ್ದಾರೆ. ವೇಟಿಂಗ್ ಚಾರ್ಜ್ ಕೊಡ್ತೀನಿ ಅಂದಿದ್ದಾರೆ. ಕಸ್ಟಮರ್ ಬಂದ್ರಮ್ಮ, ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಈಗಿಡು. ಏನು ಕಸ್ಟಮರ್ ನೀಗ್ ಪಿಕಪ್ ಮಾಡಿದ್ಯಾ? ಹೇಳಿದ್ನಲ್ಲ, ಆಮೇಲೆ ಮಾಡ್ತೀನಿ. ಏನ್ ಸರ್, ನಾವೀಗ ವೆಂಕಟರಮಣ ನೋಡಕ್ ಹೋಗ್ತಿದೀವಾ? ದೇವ್ರಿಗೂ ನನಗೂ ಆಗಲ್ಲ. ಆಸ್ತಿ ಸಮಸ್ಯೆ ಇದೆಯಾ? ಮತ್ ಯಾಕೆ ಸರ್ ನಾವು ತಿರುಪತಿಗೆ ಹೋಗ್ಬೇಕು? ಏನು ಭಯ ಆಗ್ತಿದ್ಯಾ? ತುಂಬಾ ದೂರ ಹೋಗ್ತಿದ್ದೀವಲ್ಲ, ಅದಕ್ಕೇನೆ. ನೀನ್ ಧೈರ್ಯವಂತನ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಚೆಕಪ್ಗೆ ಬೆಂಕಿ ಹಾಕ. ನೀನು ಧೈರ್ಯವಂತನೇ, ನಡಿ. ಏನು? ಆಲ್ರೆಡಿ ನಿನ್ ಮಕ್ಕ ದೇವ್ ಥರನೇ ಕಾಣ್ತಾ ಇದೆ, ಅದ್ರ ಮೇಲೆ ಮಾಸ್ಕ್ ಬೇರೆ. ಸರ್ ಹಾಡಾಕ್ಲಾ ಸರ್? ನಾನೇ ಹಾಡ್ಲಾ? ಅಯ್ಯಯ್ಯೋ ಬೇಡ ಸರ್. ಒಳ್ಳೇದಾಯ್ತು, ಕಾರ್ ಹೊರಡಕ್ಕೂ ಮುಂಚೆ ಮಾಸ್ಕ್ ನೋಡ್ದೆ. ಹೊರಟಿದ್ಮೇಲೆ ನೋಡಿದ್ರೆ ಅಷ್ಟೇ ನನ್ ಗತಿ. ತಿರುಪತಿಗೆ ಹೋಗೋದಕ್ಕೆ ಮೇನ್ ರೋಡ್ ಇದೆಯಲ್ಲ ಸರ್? ಅದೇನ್ ಬೇಕಾಗಿಲ್ಲ, ಬೇರೆ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಡಿ. ನಮಗೆ ಮೇನ್ ರೋಡ್ ಇರುವಾಗ ಶಾರ್ಟ್ ಕಟ್ ಯಾಕೆ ಸರ್? ಜೋರಾಗಿ ಮಾತಾಡ್ಬೇಡ, ನಿದ್ದೆ ಮಾಡ್ತಿರೋರೆಲ್ಲ ಎದ್ದೇಳ್ತಾರೆ. ಗಾಡಿ ನಿಲ್ಸೋ. ಸಾರ್ ಸಾರ್, ಹಲೋ, ನಾನು ಇಲ್ಲಿದ್ದೀನಿ. ಮೋದಕ್ ನನ್ನ ಮಗನೇ. ಇದೇನಪ್ಪ ಈ ಜಾಗ ನೋಡಿದ್ರೆ ಈ ತರ ಇದೆ? ಈ ಸ್ಮಶಾನದಲ್ಲಿ ಯಾಕೆ ಸರ್ ಕಾರ್ ನಿಲ್ಸಿದ್ರಿ? ಓ, ನೀವು ತಿರುಪತಿ ವೆಂಕಟರಮಣನ್ ನೋಡ್ಬೇಕಾ? ತಿರುಪತಿ ವೆಂಕಟರಮಣ ನೋಡ್ಬೇಕಂತ ನೀವೇ ತಾನು ಹೇಳಿದ್ದು? ಹೇಳಿದ್ದೆ, ಹೌದು. ಇವಾಗ ನೋಡ್ಬೇಕಾ ನೀನು? ಇಲ್ಲಿ ನೋಡಕ್ಕಾಗತ್ತೆ? ಲೇ, ಇವನೇ ತಿರುಪತಿ. ಲೇ, ಇವನೇ ವೆಂಕಣ್ಣ. ಅಣ್ಣ, ಯಾಕಣ್ಣ ಹಿಂಗ್ ಟಾರ್ಚರ್ ಕೊಡ್ತಾ ಇದ್ಯಾ? ಹಾ, ಒಬ್ಬ ವ್ಯಾಲ್ಯೂಬಲ್ ಕಸ್ಟಮರ್ ಕರೆದ್ರೆ ಒಂದು ಬರ್ತೀನಿ ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ಅದನ್ ಬಿಟ್ಟು ಯಾರ ಅವಳು ಹುಡ್ಗಿ ದೆವ್ವಗಳಿಗೆಲ್ಲ ಬೈಯೋ ತರ ನನಗ್ ಬೈತದಾಳೆ. ಏಯ್, ಬಂದ್ರ ಹೋಗೋಣ. ನೆಕ್ಸ್ಟ್ ಆ ಅರ್ಶನ ಕಿಡ್ನಾಪ್ ಮಾಡ್ಬೇಕು. ಆ ಪ್ಲಾನ್ಗೂ ಇವನ್ನೇ ಬಳಸ್ಕೊಳ್ಳೋಣ. ಏನಂತೀರಾ? ಹಂಗೆ ಮಾಡೋಣ. ಸ್ಟಾರ್ಟ್ ಆಗ್ತಾ ಇಲ್ಲ. ನನಗೆ ಮೊದಲೇ ಭಯ ಆಗ್ತಾ ಇದೆ, ಇದು ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಅಪ್ಪ, ಯಾಕೆ ಒಳ್ಳೆ ದೆವ್ವ ಹಿಡ್ದವ್ರಂಗ್ ಕೂತಿದ್ಯಾ? ದೆವ್ವನೇ ಹಿಡ್ಕೊಂಡಿರೋದು. ಅಷ್ಟಕ್ಕೂ ಅವನನ್ನ ಸ್ಮಶಾನದಲ್ಲಿ ಬಿಟ್ಟು ಹೋದ. ರೈಟಲ್ಲೊಬ್ಬ ಪಿಶಾಚಿ, ಲೆಫ್ಟಲ್ಲೊಬ್ಬ ಪಿಶಾಚಿ, ಎದುರುಗಡೆ ಬೇರೆ ಶವ ಹೊತ್ತಿ ಉರಿತಾ ಇತ್ತು. ಅದ್ರಲ್ಲೊಂದು ಶವ ಅಂತೂ ಕಾಲ್ನ ಮೇಲೆ ಕೆತ್ಕೊಂಡು ಹಾಡ್ ಬೇರೆ ಹಾಡ್ತಾ ಇತ್ತು. ಅಪ್ಪ, ಮೊದ್ಲ ಬಟ್ಟೆ ತೆಗೆ. ಯಾಕೆ ಈಗ ಅಳ್ತಿದ್ಯಾ? ಹಾಗೆ ಗಾಡಿ ತಗೊಂಡ್ ವಾಪಸ್ ಬರ್ಬೇಕಿತ್ತಲ್ವಾ? ಹೆಂಗ್ ತಗೊಂಡ್ ಬಾ ಅಂತ್ಯಾ? ಕೀ ಇದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಗೇರ್ ಇದೆ, ಬೀಳ್ತಾ ಇಲ್ಲ. ಆಕ್ಸಿಲರೇಟರ್ ತುಳಿಯಕ್ ಆಗ್ತಿಲ್ಲ. ಇದಂತ ಎಲ್ಲಾ ವಿಂಡೋಗಳು ತೆಕ್ಕೊಂಡ್ಬಿಟ್ವು. ಅದ್ಯಾವ್ದೋ ನಾಯಿನೋ ದೆವ್ವನೋ ರಿವರ್ಸಲ್ ಕರ್ಕೊಂಡ್ ಬಂದ್ ನಿಲ್ಲಿಸ್ಬಿಡ್ತು. ನಿಮ್ಮಪ್ಪ ಹೆದರ್ಕೊಂಡ್ಬಿಟ್ಟಿದ್ದ ಕಣೋ. ಮೊದಲನೇ ಟ್ರಿಪ್ಪೇ ಹೀಗೆಲ್ಲ ಆಗೋಯ್ತಲ್ಲ. ನಾವು ಭೈರವನ್ ದೇವಸ್ಥಾನಕ್ಕೆ ಹೋಗ್ ಬರೋಣವಾ? ಏನಮ್ಮ? ಭೈರವನ್ ದೇವಸ್ಥಾನಕ್ಕೆ ಹೋಗ್ ಬರೋಣವಾ? ನಡೆದಿದ್ದೆಲ್ಲ ಒಳ್ಳೇದಕ್ಕೇನೆ. ಅವಳೇ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಾಳೆ. ಮನೆ ದೇವ್ರಿಗೆ ಹೋಗಿ ಆದಷ್ಟು ಬೇಗ ಇವಳಿಗೆ ಮದುವೆ ಆಗ್ಲಿ ಅಂತ ಬೇಡ್ಕೋತೀನಿ. ಏನು ಹೇಳು, ಹೋಗೋಣವಾ ಬೇಡ್ವಾ?
ನೋಡಿದ್ಯಾ, ಲೇಟ್ ಆಗಿ ಹೊರಟ್ರು ನಾವು ಲೇಟೆಸ್ಟ್ ಆಗಿ ಬಂದು ತಲುಪಿದೀವಿ. ನಮ್ಮ ಮನೆ ದೇವ್ರ ಭೈರವನ್ ಪವರ್ ಹೇಗಿದೆ ಅಂತ. ಎಂಟ್ರಿನೇ ಅದ್ಭುತವಾಗಿದೆ. ಹುಷಾರು ಹುಷಾರು ಹುಷಾರು. ಲೈಟ್ ಬೀಳ್ತಾ ಇರೋದ್ರಿಂದ ಮುದುಕಿಗೆ ಕಣ್ ಕಾಣ್ತಾ ಇಲ್ಲ ಅನ್ಸುತ್ತೆ. ಲೈಟ್ ಆಫ್ ಮಾಡಮ್ಮ. ಆಹಾ, ಕಿವಿನೂ ಕೇಳ್ತಿಲ್ಲ ಅನ್ಸುತ್ತೆ. ಎಲ್ಲಿಗ್ ಬಂದಿದ್ಯಾ? ಯಾಕ್ ಬಂದಿದ್ಯಾ? ನಾನ್ ಮಗಳನ್ನ ಕರ್ಕೊಂಡು ಮನೆ ದೇವ್ರಿಗೆ ಕೈ ಮುಗಿಯಕ್ಕೆ ಅಂತ ಹೋಗ್ತಾ ಇದ್ದೀನಿ. ಏನೀಗ? ಇಲ್ಲಿಗ್ ನೀನ್ ಬರೋ ಹಾಗಿಲ್ಲ, ಹೊರಟೋಗು. ಏಯ್, ಏನ್ ಬರೋ ದಾರಿ ಅಲ್ಲ, ಇರೋ ದಾರಿ ಅಲ್ಲ. ಏಯ್ ಮುದ್ಗೆ, ವಯಸ್ಸಾದವರು ಹೀಗೆ ಮಧ್ಯರಾತ್ರಿಲಿ ತಿರುಗಬಾರ್ದು. ಮರ್ಯಾದೆಗೆ ಮನೆಗೆ ಹೋಗು. ಅನಾವಶ್ಯಕವಾಗಿ ಗಾಡಿಗೆ ಅಡ್ಡ ಬರ್ಬೇಡ. ಹೋಗ ಆ ಕಡೆ. ರಾಮಯ್ಯ, ನೋಡೋದಕ್ಕೆ ಮಂತ್ರವಾದಿ ತರ ಇದ್ದಾರೆ. ಯಾರು ಮಂತ್ರವಾದಿ? ಆ ಗೆಟಪಲ್ಲಿ ಇದ್ರೆ ಅವ್ರೆಲ್ಲ ಮಂತ್ರವಾದಿನಾ? ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರೋದ್ ಬಿಟ್ಬಿಟ್ಟು ಹೀಗೆ ಮಧ್ಯರಾತ್ರಿ ಓಡಾಡ್ತಾ ಇದ್ದಾಳೆ ಈ ಮುದುಕಿ. ಏಯ್, ಹೋಗ ಆ ಕಡೆ. ಮಾತು ಕೇಳಲಿಲ್ಲ ಅಂತಂದ್ರೆ ನನ್ನ ಮಗಳಿಗೆ ಹೇಳಿ ನಿನ್ ಮೇಲೆ ಕಾರ್ ಹತ್ತಿಸ್ಬಿಡ್ತೀನಿ. ಹೋಗ್. ನೀನ್ ಅನ್ಕೊಂಡಿರೋದು ನಡೆಯಲ್ಲ. ಕಷ್ಟಪಟ್ಟು ಕಾಲ್ ಟ್ಯಾಕ್ಸಿ ತಗೊಂಡು ದೇವ್ರಿಗೆ ಹೋಗೋಣ ಅಂತ ಬಂದ್ರೆ ಆಗಲ್ಲ, ಹೋಗಲ್ಲ ಅಂತ. ಏ ಮುದುಕಿ, ನಿನ್ ಕೊಟ್ಟಿ ಟೈಮ್ ಮುಗೀತು. ಹೋಗ ಆ ಕಡೆ. ನೀನ್ ಅನ್ಕೊಂಡಿರೋದು ಯಾವತ್ಗೂ ನಡೆಯೋದಿಲ್ಲ. ಇವ್ರೇನೋ ಹೀಗೆ ಹೇಳಿ ಹೋದ್ರು. ನೀನ್ ಇದನ್ನೆಲ್ಲ ತಲೆಗೆ ಹಾಕೋಬೇಡಮ್ಮ. ಈ ವಯಸ್ಸಿನಲ್ಲಿ ಗುಡಿ ದೇವಸ್ಥಾನ ಅಂತ ಹೋಗಿದ್ರೆ ಶಾಂತವಾಗಿ ಮಾತಾಡಿರೋದು. ಇವರೆಲ್ಲ ರೋಡಲ್ಲಿ ತಿರ್ಗೋರು. ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡಮ್ಮ. ಏನಪ್ಪ, ಕಾರ್ ಮುಂದಕ್ಕೆ ಹೋಗ್ತಿಲ್ಲ. ಮಣ್ ರೋಡಮ್ಮ, ಆದ್ರೂ ಬಂದ್ಬಿಟ್ವಲ್ಲ, ಇಳಿ. ಅಪ್ಪ ಭೈರವ, ನನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದು ಆದಷ್ಟು ಬೇಗ ಅವ್ರ ಮದುವೆ ಆಗಿ ಗಂಡ ಮಕ್ಕಳ ಜೊತೆ ಅವಳು ಸುಖವಾಗಿರೋ ಹಾಗೆ ನೋಡ್ಕೊಳಪ್ಪ. ಏನಪ್ಪ? ಎದೊಳಪ್ಪ, ಏನಾಯ್ತಪ್ಪ? ಮಾತಾಡಪ್ಪ, ಏನಾಯ್ತು? ಬಾರೋ ಬಾ.
ಯಾರೋ ಅದು? ಹಾ, ಆಚೆ ಬಂದ್ರೋ? ದುಡ್ಡಿದೆ ಅಂತ ಗೊತ್ತಾದ್ಮೇಲೆ ನನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ಯಾ? ನಿನ್ನು ನನ್ ಜೊತೆನೆ ಇದ್ದು ನನ್ಗೆ ದ್ರೋಹ ಮಾಡ್ತೀರೇನೋ? ಬಿಡ್ರೋ ಬಿಡ್ರೋ ನನ್ನ. ಬಿಡ್ಬೇಡ. ಈ ಬೆಡ್ಶೀಟ್ ನಿಮ್ಮ ಅಂಗಡಿ ಇದೆ ಅಲ್ವಾ? ಹೌದು ಸರ್. ಒಂದು ಕೊಲೆ ಕೇಸ್ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದೀವಿ. ಅದ್ರ ಎವಿಡೆನ್ಸ್ ಆಗಿ ನಿಮ್ಮ ಅಂಗಡಿ ಬೆಡ್ಶೀಟೇ ಸಿಕ್ಕಿದೆ. ಏನೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದೀರಾ? ಇಲ್ಲ ಸರ್, ಮತ್ತೆ ಹೋಲ್ಸೇಲ್ ಅಲ್ಲಿ ಬೆಡ್ಶೀಟ್ ತಗೊಂಬಂದು ಇಟ್ಕೋತೀನಿ ಸರ್. ನನ್ನ ಹತ್ರ ಇರೋ ಬೆಡ್ಶೀಟ್ನೇ ತಗೊಂಡೋಗಿ ಒಂದಷ್ಟು ಜನ ರಾಜಸ್ಥಾನ್ ಬೆಡ್ಶೀಟ್ ಅಂತ ಹೇಳಿ ಮಾರ್ತಾರೆ. ನಿನ್ನ ಹತ್ರ ನಾರ್ತ್ ಇಂಡಿಯನ್ಸ್ ಬಂದು ರೆಗ್ಯುಲರ್ ಆಗಿ ತಗೊಂಡು ಹೋಗ್ತಾರಾ? ಹೌದು ಸರ್, 4-5 ಜನ ತಗೊಂಡೋಗ್ತಾರೆ ಸರ್. ನಿನ್ನ ಹತ್ರ ಲಿಸ್ಟ್ ಇದೆಯಾ? ಹಾ ಇದೆ. ಚೋಟು, ಆ ಲಿಸ್ಟ್ ಕೊಡು ಬೇಗ. ಆ ನಂಬರ್ ಹೇಳಿ. ಹಲೋ ಅಮ್ಮ, ನಾನು ಹುಡುಗನ್ ಮಾವ ಮಾತಾಡ್ತಾ ಇರೋದು. ಇವತ್ ಬರ್ತಾ ಇದೀವಿ, ನಿಮ್ಮ ಅಪ್ಪಂಗ್ ಬರ್ತಾ ಇದೀವಿ ಅಂತ ಹೇಳ್ಬಿಡಮ್ಮ. ಯಾರ್ದಮ್ಮ ಫೋನು? ನಿನ್ ಬೀಗರ್ದು. ಇದಕ್ಕೇನಾ ಬೆಳಗಿಂದ ಸೀರೆ ಉಟ್ಕೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ದು? ಇಲ್ಲಮ್ಮ, ನೆನ್ನೆನೆ ಹೇಳೋಣ ಯಾರನ್ನ ಅಂತಿದ್ದೆ. ಕೇಳಿ ಸಂಬಂಧ ನೋಡಕ್ ಬನ್ನಿ ನನ್ ಅಂದೆ? ಮಗಳಿಗೆ ಗಂಡು ನೋಡಕ್ಕೆ ಯಾರನ್ನ ಕೇಳ್ಬೇಕು? ನನ್ನನ್ನ ಕೇಳ್ಬೇಕು. ಬರ್ಲಿ, ಬಂದವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಅವಮಾನ ಮಾಡಿ ಕಳಿಸ್ತೀನಿ. ಅವ್ರನ್ನ ಮಾತ್ರನೇ ಅಲ್ಲ, ನನ್ನೂ ಕೂಡ ಮನೆಯಿಂದ ಹೊರಗಡೆ ಹಾಕ್ಬಿಡು. ನೀನ್ ಒಬ್ಳೆ ಚೆನ್ನಾಗಿರು. ನಿನ್ಗೆ ನಿನ್ ಸಂತೋಷನೇ ಮುಖ್ಯ ಅಲ್ವಾ? ಓಯ್, ನನಗ್ ಮದ್ವೆ ಆಗು ಅಂತ ಹೇಳ್ತಿದ್ಯಲ್ಲ, ನೀನ್ ಯಾಕೆ 2ನೇ ಮದ್ವೆ ಆಗ್ಲಿಲ್ಲ? ಬಂದವಳು ನನ್ನ ಸರಿಯಾಗಿ ನೋಡ್ಕೊಳಲ್ಲ, ಕಷ್ಟ ಕೊಡ್ತಾಳೆ ಅಂತ ತಾನೆ. ಪಾರಿಜಾತ, ನೀನ್ ಮಾಡಿದ್ರೆ ಮಾತ್ರ ತ್ಯಾಗ, ನಾನ್ ಮಾಡಿದ್ರೆ ಸ್ವಾರ್ಥನಾ? ಅದಲ್ಲಮ್ಮ. ಏನ್ ಹಾಗಲ್ಲ? ಪ್ಲೀಸ್ ಅರ್ಥ ಮಾಡ್ಕೊಳಮ್ಮ. ಈ ಜಗತ್ತಲ್ಲಿ ಗಂಡ್ಸು ಒಂಟಿಯಾಗಿರ್ಬೋದಮ್ಮ, ಆದ್ರೆ ಹೆಣ್ಣು ಒಂಟಿಯಾಗಿರಕ್ ಆಗಲ್ಲಮ್ಮ. ಮಾತಾಡ್ಬೇಡ ನೀನು, ಸುಮ್ನೆ ಇರೋ. ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ ಪ್ರಾಣ ಹೋಗೋ ಅಷ್ಟ್ರಲ್ಲಿ ನಿನ್ಗೆ ಹೇಗಾದ್ರೂ ಒಂದ್ ಮದ್ವೆ ಮಾಡಿ ನಿನ್ ಮುಖದಲ್ಲಿ ಸಂತೋಷ ನೋಡ್ಬೇಕು ಅಷ್ಟೇನಮ್ಮ. ಪ್ಲೀಸ್ ಅಪ್ಪ, ನಿನ್ ಜೊತೆ ಇರೋಕೆ ನನಗ್ ಸಂತೋಷ. ಹಾಗೆಲ್ಲ ಹೇಳ್ಬೇಡಮ್ಮ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ನಿನ್ ಪ್ರಾಬ್ಲಮ್ ಏನು? ನಾನ್ ಮದ್ವೆ ಮಾಡ್ಕೋಬೇಕು ಅಷ್ಟೇ ಅಲ್ವಾ? ಮನೆ ಅಳಿಯ ಆಗೋರನ್ನ ಹುಡುಕು, ನಾನ್ ಮದ್ವೆ ಮಾಡ್ಕೋತೀನಿ. ಓಕೆನಾ? ಸಂತೋಷನಾ? ಮನೆ ಅಳಿಯನಾ? ಅಮ್ಮ, ಏನು 3 ಜನಕ್ಕೂ ಸೇರಿಸಿ ನಿಮ್ಮ ಅಪ್ಪನ್ಗೆ ಅಡಿಗೆ ಮಾಡಕ್ ಆಗಲ್ಲಮ್ಮ. ಆದ್ರೂ ನಿಮ್ಮಪ್ಪ ಮ್ಯಾನೇಜ್ ಮಾಡ್ತಾನೆ ಬಿಡು. ಹೇ. ಏಯ್, ನೀನ್ ಮನೆ ಅಳಿ ಆಗೋ ಹುಡುಗನ್ಗೆ ಓಕೆ ಅಂತೀಯಲ್ಲ, ನನ್ಗದು ಸಾಕು ಬಿಡು. ಗುಡ್ ಮಾರ್ನಿಂಗ್ ಸರ್. ಏನೇ ಗುಡ್ ಮಾರ್ನಿಂಗು? ಅಪಾರ್ಟ್ಮೆಂಟ್ ಮಾಡ್ರು ಮತ್ತೆ ಆ ಬಿಲ್ಡರ್ ಮಾಡ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡ್ತಾ ಇದೆಯಾ ಹೇಗೆ? ಅಷ್ಟಕ್ಕೂ ಏನ್ ಮಾಡ್ತಿದ್ಯಾ ನೀನು? ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೀನಿ ಸರ್. ಎವಿಡೆನ್ಸ್ ಏನಾದ್ರು ಸಿಕ್ತಾ? ಇಲ್ಲ ಸರ್, ಸ್ಟೇಷನ್ ಅಲ್ಲಿ 8 ಜನ ಇದ್ದಾರೆ ಸರ್. ಎನ್ಕ್ವೈರಿ ಆಗ್ತಿದೆ, ನನಗೆ ಸ್ಟೇಷನ್ಗೆ ಹೋಗ್ತಿದ್ದೀನಿ ಸರ್. ಈ ವಾರದಲ್ಲಿ ಆ ಕೇಸ್ ಎಲ್ಲ ಕ್ಲೋಸ್ ಆಗ್ಬೇಕು, ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗು. ಮದ್ವೆ ಗಂಡು ಬರ್ಲಿಲ್ವಾ? ಹುಡುಗ ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಅಷ್ಟ್ರಲ್ಲಿ ಹುಡುಗಿನ್ ಬರೋದಕ್ ಹೇಳಿ, ನಾವೆಲ್ಲ ಒಂದ್ಸಾರಿ ನೋಡ್ತೀವಿ. ಅಮ್ಮ, ಪಾರಿಜಾತ ಕೃಷ್ಣವೇಣಿ, ಎಲ್ರಿಗೂ ಟೀ ತಗೊಂಡ್ ಬಮ್ಮ. ಒಟ್ಟು 8 ಜನ ಅಂದ್ರೆ 5 ಜನ ಮಾತ್ರ ಇದ್ದಾರೆ ಮಿಕ್ದವರಲ್ಲಿ. ಆ 3 ಜನದಲ್ಲಿ ಇಬ್ರು ಔಟ್ ಆಫ್ ಸ್ಟೇಷನ್ ಸರ್. ಒಬ್ರು ಫೋನ್ ರೀಚ್ ಆಗ್ತಿಲ್ಲ. ಏನಕ್ಕಿಲ್ಲ ಇದು? ಲಿಸ್ಟ್ ಅಲ್ಲಿರುವಂತ 8 ಜನ ಹಿಡಿಯಕ್ಕಾಗಿಲ್ವಾ ನಿಮ್ಗೆ? ಏನ್ ಕೆಲಸ ಮಾಡ್ತಿದ್ದೀರಾ? कहाँ से आए हो तुम लोग? हम बिहार से सर. हम दोनों झारखंड से आए हैं सर. मैं उड़ीसा से सर. पाटना सर. इधर कहाँ रहते हो? मैं जगदंबा से हूँ. ये दोनों मेरे साथ रहते सर. तुम दोनों बात नहीं करोगे क्या? सर ನಾನು ಮಧುರವಾಡದವನು. ನಂದು ವಾಡಾಯಿಂದ ಸರ್. तुम सब लोग उसी दुकान से बेडशीट लेता है क्या? वो दुकान से डैमेज्ड गुड्स लेके बाहर सेल करते हैं सर. अकेला लिस्ट कोड़ी. पवन शर्मा, पंकज सोनू, ये लोग कौन पता है क्या? पता नहीं सर. पता नहीं. सच बोलो. पता नहीं सर. मधुरवाड़ा का लक्ष्मी नगर, मुरली नगर में या उसके आसपास किसी ने बेडशीट बेचा है क्या? सच बोलो. एयरपोर्ट के पास बेचता हूँ सर. ನಿಮ್ ಮಗನ್ಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ಮಾಡಿ. ಹಾ, ತಗೊಳ್ಳಿ.
ತಗೊಳ್ಳಿಮಾ. ಏನೂಂದ್ರೆ ಹುಡ್ಗಿ ತುಂಬಾ ಚೆನ್ನಾಗಿದ್ದಾಳೆ. ನಮ್ ಮಗನ್ಗೆ ಯಾವ್ದ್ರಲ್ಲೂ ಕಡಿಮೆ ಅನ್ಸಲ್ಲ. ಇಬ್ರ ಜೋಡಿ ತುಂಬಾ ಚೆನ್ನಾಗಿರತ್ತೆ. ಏನಪ್ಪ ಕಳಿಸ್ಬಿಡಣ್ವಾ? ಹುಡುಗನ್ನ ನೋಡಿ ಇಲ್ಲ ಅಂತ ಹೇಳು, ಆಮೇಲೆ ಹೇಳ್ತೀನಿ. ತುಂಬಾ ಬಿಸಿಯಾಗಿದ್ಯಾ? ಹೌದು. ಆರಿಸ್ಕೊಳ್ಳೋದಕ್ಕೆ ಇನ್ನೊಂದ್ ಗ್ಲಾಸ್ ಕೊಡೋದಾ? ಪರವಾಗಿಲ್ಲ ಬಿಡಿ. ನಿಮ್ ಹತ್ರ ಒಟ್ಟು ಎಷ್ಟ್ ಗಾಡಿಗಳಿದೆ? ಒಂದ್ ನಿಮಿಷ ಅಮ್ಮ. ಏನೋ ಮಂಗ್ಳೂರ್ಗೂ ಮಂಡ್ಯಕ್ಕೂ 20 ಗಾಡಿ ಕಳ್ಸಿದ್ನಲ್ಲ, ಅದ್ ಯಾವಾಗ ವಾಪಸ್ ಬರ್ತಾ ಇದೆ? ಲೇ ಬೇಗ ಕಳ್ಸ ಕೇಳ. ಎಷ್ಟು ಗಾಡಿ ಇದ್ರೂ ಸರ್ವಿಸ್ ಕೊಡಕ್ಕಾಗ್ತಿಲ್ವೇ? ಏನ್ ಕೇಳಿದ್ರಿ? ಏನಿಲ್ಲ ಏನಿಲ್ಲ. ಬಿಲ್ಡಪ್ ಕೆಲಸ ಮಾಡ್ತು. ಓಕೆನಾ? किसी ने मुझे झूठ बोला करके पता चला ना, सबको मार दूंगा, अंदर डाल के मार दूंगा. सर निज ಹೇಳ್ತಿದ್ದೀನಿ. समझे? सच है सर. ಇಲ್ಲಿ ನೋಡಿ. ಹಲೋ. ಏನೋ ಎಲ್ಲಿದ್ಯಾ? ಹುಡ್ಗಿ ನೋಡಕ್ ಹೋಗ್ತಿದೀವಿ ಅಂತ ಹೇಳಿದ್ವಲ್ಲ, ಎಲ್ಲಿದ್ಯಾ ನೀನು? ನಿಮ್ಮನ್ನ ಯಾರು ಹೋಗೋಂದಿದ್ದು? ಅಲ್ಲಿಂದ ಹೊರಡಿ. ಹೋಗೋದಿಲ್ಲ ಕಣೋ. ನೀನ್ ಫಸ್ಟ್ ಬಂದು ಹುಡ್ಗಿ ನೋಡು. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳು. ನನಗೆ ಕೆಲಸ ಇದೆ, ಬರೋದಕ್ಕಾಗಲ್ಲ. ನೀನ್ ಮೊದ್ಲು ನಿಮ್ಮ ಅಪ್ಪನ ಹತ್ರ ಮಾತಾಡು. ಏಯ್ ಏನೋ ಇದು? ಇವ್ರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಹಾ, ನೀನ್ ಬೇಗ ಬಾರೋ. ನೀನ್ ಬರೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ. ಹೌದೌದು ರೀ, ಬಂದ್ಬಿಟ್ಟ ಕಣ್ರಿ. ಇವನೇ ನಮ್ ಮಗ. ಹುಡ್ಗಿನ್ ನೋಡೋ. ನನಗೆ ಹುಡುಗಿ ಇಷ್ಟ ಆಗಿಲ್ಲ. ಬನ್ನಿ ಹೋಗೋಣ. ಏನಂದೆ? ಹುಡುಗಿ ಇಷ್ಟ ಆಗ್ಲಿಲ್ವಾ? ನನ್ಗಿಂತ ಸುಂದರವಾಗಿರೋಳು ಸಿಗ್ತಾಳಾ? ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತ ಅದು ನನ್ನ ಹತ್ರನೇ ಹೇಳ್ತೀಯಾ? ಏಯ್, ನೋಟ್ ಮಾಡ್ಕೋ. ಈಗ್ಲೇ ನೋಟ್ ಮಾಡ್ಕೋತೀನಿ. ಎಲ್ಲಿ ಅಂತ ಬರೆಯೋದು? ಮಾಡಿದ ಚಾಲೆಂಜ್ಗಳೇ ಇಲ್ಲಿ ತುಂಬ ಹೋಗಿದೆ. ಎಲ್ಲೋ ಒಂದ್ ಕಡೆ ಬರೆಯೋಣ. ಎಷ್ಟ್ ಕೊಬ್ಬ ನಿಂಗೆ? ಎಷ್ಟೋ ಕೊಬ್ಬು ನಿನ್ಗೆ? ಅಂದವಾಗಿರೋ ಹುಡುಗಿ ಸಿಗ್ತಾಳೇನೋ ನಿಂಗೆ? ಸಿಗ್ತಾಳೇನೋ ನಿನ್ಗೆ? ರಾಮಯ್ಯ, ನೆವರ್. ನೀ ಹೇಳು, ನಾ ಬರ್ಕೋತೀನಿ. ಸಪೋಸ್ ಮಾಡ್ಕೊಂಡ್ರೆ ಪೂರ್ತಿ ಹೀಗೆ ನನ್ ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ. ಚಾಲೆಂಜ್. ಅಯ್ಯೋ ಎಷ್ಟು ಬಾಯಿದೆ ಇವಳಿಗೆ. ನೀನ್ ಬಾರೋ ಹೋಗೋಣ. ಅಯ್ಯೋ, ಇದು ಅವ್ರ ಡೈಲಾಗ್ ಅಲ್ವಾ? ನಮ್ ಚಾಲೆಂಜ್ ಅಲ್ಲಿ ಬರೋದಿಲ್ಲ ಇದು. ಹೋಗೋ ನೋಡಿದ್ ಸಾಕು. ನನ್ ಮಗಳು ಈ ಚಾಲೆಂಜ್ ಅಲ್ಲಾದ್ರೂ ಗೆಲ್ಬೇಕು. ರಾಮಯ್ಯ, ನನ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೇನ್ ತಲೆ ಕೆಡಿಸ್ಕೋಬೇಡ. ಅಂತವ್ರು 1000 ಜನ ಇರ್ತಾರೆ. ಆದ್ರೆ ಇಂಡಿಯಾದಲ್ಲಿ ನಿನ್ ತರ ಇರೋಳು ನೀನ್ ಒಬ್ಳೆ ತಾನೇ? ಏನೋ ಹೇಳ್ತಿದ್ಯಾ? ಏನ್ ಹಾಗನ್ಬಿಟ್ಟಿಯಲ್ಲ? ಫೋನ್ ರಿಂಗ್ ಆಗ್ತಿದೆ, ಎತ್ತಕ್ಕಾಗಲ್ವಾ? ಹಲೋ, ವೆಲ್ಕಮ್ ಟು ಪಾರಿಜಾತ ಕಾಲ್ ಮಂಗಳೂರು ಟ್ಯಾಕ್ಸಿ. ಹೋಗಕ್ಕೆ ಕಾರ್ ಬುಕ್ ಮಾಡ್ಬೇಕಿತ್ತು ಮೇಡಮ್. ಹೇಳಿ ಸರ್. ಕಾರ್ ಯಾವಾಗ ಬರುತ್ತೆ? ರಾತ್ರಿ 10 ಗಂಟೆಗೆ ಬರುತ್ತೆ ಸರ್. ಡ್ರೈವರ್ ನಂಬರ್ ಮತ್ತೆ ಹೆಸರು ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಸರಿ ಮಾಡ್ತಾರೆ. ಮೇಡಮ್. ಥ್ಯಾಂಕ್ ಯು ಸರ್. ಹ್ಯಾವ್ ಎ ಸೇಫ್ ಜರ್ನಿ. ರಾಮಯ್ಯ, ಎಲ್ಲ ಕಡೆ ನೋಡ್ದೆ, ಕೀ ಎಲ್ಲಾದ್ರೂ ಸಿಕ್ತಾ? ಇಲ್ಲ. ಅಯ್ಯೋ, ಹೋಗ್ಲಿ, ಎಲ್ಲಿಟ್ಟಿದ್ಯಾ ಅಂತ ನೆನ್ಪ್ ಮಾಡ್ಕೋ. ಮಾಡ್ಕೊಳಲ್ಲ. ಅಪ್ಪ, ಏನ್ ಹೀಗ್ ರಿಲ್ಯಾಕ್ಸ್ಡ್ ಆಗಿ ಕೂತಿದ್ಯಾ? 20 ದಿನ ಟೂರ್, ದೊಡ್ಡ ಆರ್ಡರ್, ಕನಿಷ್ಠ 80,000 ಸಿಗುತ್ತೆ. ಸ್ವಲ್ಪ ಹುಡುಕ್ಬಾರ್ದಾ? ಆಗೋದಿಲ್ಲ. ಅಯ್ಯೋ, ನಿನಗೇನಾಗಿದೆ ಅಪ್ಪ? ಯಾರು ಏನು ಮಾಡುವರು? ನಮಸ್ಕಾರ ಸರ್. ನನಗೆ ಅಡ್ಡ ಬರೋರ್ಗೆ ನಾನು ನಮಸ್ಕಾರ ಮಾಡಲ್ಲ. ಯಾರೋ ನೀನು? ಆಕ್ಟಿಂಗ್ ಡ್ರೈವರ್ ಸರ್. ಆಕ್ಟಿಂಗ್ ಡ್ರೈವರು. ಅರ್ನಾಲ್ಡ್ ಟೈಪಲ್ಲಿ ಆಕ್ಟ್ ಮಾಡ್ತೀಯಾ ಸರ್? ಓ, ಇಂಗ್ಲಿಷ್ ಬರಲ್ವಾ? ಹೇಳಿ ಮೇಡಮ್. ಸರ್, ಕಾರ್ ಕೀಸ್ ಕಾಣಿಸ್ತಿಲ್ಲ. ಸ್ಪೇರ್ ಕೀಸ್ ಕೊಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಡ್ತೀರಾ? ಈಗ ಬರಕ್ಕಾಗತ್ತಾ ಪ್ಲೀಸ್? ಶೆಡ್ಡಲ್ಲಿ ತುಂಬಾ ಕೆಲಸ ಇದೆ, ಬಿಜಿಯಾಗಿದ್ದೀನಿ ಮೇಡಮ್. ನೀವ್ ಬಿಸಿಯಾಗಿದ್ರೂ ಪರವಾಗಿಲ್ಲ, ನಿಮ್ ಅಸಿಸ್ಟೆಂಟ್ನಾದ್ರೂ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಸರಿ, ಅಸಿಸ್ಟೆಂಟ್ ಬೇಡ, ನಾನೇ ಬರ್ತೀನಿ. ಥ್ಯಾಂಕ್ ಯು ಸರ್. ಹೋಗ್ಲಿ, ನಮ್ ಪವರ್ ಸ್ಟಾರ್ ತರ ಆಕ್ಟ್ ಮಾಡೋ. ಲೇ, ಏನೋ ಸಾರ್ ಅಂತ ಯಾವಾಗ್ಲೂ ಫ್ಲಾಟ್ ರಿಯಾಕ್ಷನ್, ಫೇಸ್ ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇಲ್ಲ. ನೀನೆಂತ ಆಕ್ಟಿಂಗ್ ಡ್ರೈವರು? ರ್ಯಾಗಿಂಗ್ ಅನ್ನಿಸ್ತಾ ಇದ್ಯಾ? ಅನ್ಸೋದಲ್ಲ, ಇದು ರ್ಯಾಗಿಂಗೇ ಬ್ರದರು. ನಮಸ್ಕಾರ ಮೇಡಮ್. ಏನೋ ಸಡನ್ ಆಗಿ ನನ್ನ ಮೇಡಮ್ ಅಂತ ಇದ್ಯಾ? ಯಾಕಪ್ಪ ಅವನಿಗೆ ಟಾರ್ಚರ್ ಕೊಡ್ತಿದ್ಯಾ? ನಿನಗೇನ್ ಬೇಕು? ಮೇಡಮ್, ಬಂದು ಬ್ಯಾನೆಟ್ ಓಪನ್ ಮಾಡೆ. ಸದ್ಯಕ್ಕೆ ನಾನು ಟೆಕ್ನಿಕಲ್ ಸ್ಟಾರ್ಟ್ ಮಾಡ್ತೀನಿ. ಹೋಗೋ ದಾರಿಲಿ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಳ್ಳಿ.
ಕೀನೇ ಇಲ್ದೆ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಇವನು? ಕಾಯಿನ್ ತೆಗೆದು ಏನ್ ಮಾಡ್ತಾನೆ ಇವನು? ಬರ್ತೀನಿ ಮೇಡಮ್. ಹೋಗ್ತಾ ಸ್ಪೇರ್ ಕೇಸ್ನ ಮಾಡಿಸ್ಕೊಂಡು ಹೋಗಿ. ಅದೇನು ಅವಶ್ಯಕತೆ ಇಲ್ಲ, ಕೀಗಳು ನನ್ನ ಹತ್ರನೇ ಇದೆ. ರಮಯ್ಯ, ಯಾಕೆ ಕೀನ ಬಚ್ಚಿಟ್ಕೊಂಡಿದ್ದೆ? ನಿಂಗ್ ಜವಾಬ್ದಾರಿ ಇಲ್ವಾ? ನನ್ ಜವಾಬ್ದಾರಿನ ಅವ್ನ್ ಕೈ ಕೊಟ್ಟಿಯಲ್ಲ. ಏನಮ್ಮ, ನೀನ್ ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ನೀನ್ ಕೇಳಿದ ಊರನ್ನೆಲ್ಲ ನಾನ್ ತಿರುಗಿಸಿ ತೋರಿಸಿಲ್ವಾ? ಈಗ ನೀನ್ ದೊಡ್ಡ ಹುಡುಗಿ ಆಗಿದ್ಯಾ, ನಿಮ್ಮ ಅಪ್ಪನೆಲ್ಲಾದ್ರೂ ಕರ್ಕೊಂಡು ಹೋಗಿದ್ಯಾ? ಅದೃಷ್ಟ ಚೆನ್ನಾಗಿತ್ತು, ಒಂದ್ ಅವಕಾಶ ಸಿಕ್ತು, ಅದಕ್ಕೂ ಒಬ್ಬ ಆಕ್ಟಿಂಗ್ ಡ್ರೈವರ್ ಇಟ್ಟಿದ್ಯಾ. ನಿಮ್ಮಪ್ಪ ಆಕ್ಟಿವ್ ಆಗಿರ್ಬೇಕಾದ್ರೆ ರಿಟೈರ್ಮೆಂಟ್ ಕೊಡ್ತಾ ಇದ್ಯಾ, ಅದಕ್ಕೆ ಕೀಗಳನ್ನ ತೆಕ್ಕೊಂಡು ಬಚ್ಚಿಟ್ಕೊಂಡೆ. ನನಗೆ ಮರ್ಯಾದೆನೇ ಇಲ್ಲಂಗ್ ಆಗ್ತಿದೆ. ನನಗೆ ಕೀನು ಬೇಡ, ಏನು ಬೇಡ, ಹೋಗು. ನನಗೂ ನಿನ್ಗೂ ಹೋಗು, ನಿನ್ ಜೊತೆ ಮಾತಾಡಲ್ಲ. ಇನ್ನು ಹೊರಟಿಲ್ವಾ? ಗೇರೆ ಬೀಳ್ತಲ್ಲ ಮೇಡಮ್, ಸ್ಟ್ರಕ್ ಆಗ್ತಾ ಇದೆ. ಅಯ್ಯೋ, ಬೇಗ ಹೊರಡಿ. ಸರ್, ಆ 3 ಜನದಲ್ಲಿ ಇಬ್ರು ಆಲ್ರೆಡಿ 3 ದಿನದ ಹಿಂದೆನೆ ಊರ್ ಬಿಟ್ಟು ಹೋಗಿದ್ದಾರೆ. ಇನ್ನೊಬ್ಬ? ಅವನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ ಸರ್. ನಾಟ್ ರೀಚಬಲ್ ಬರ್ತಾ ಇದೆ. ಐಡಿ ಕೂಡ ಫೇಕ್ ಐಡಿ ಕೊಟ್ಟಿದ್ದಾನೆ ಸರ್. ಬೆಡ್ಶೀಟ್ನ ರೆಗ್ಯುಲರ್ ಆಗಿ ತಗೋತಿದ್ನ? ಇಲ್ಲ ಸರ್, ರೆಗ್ಯುಲರ್ ಆಗಿ ತಗೊಂಡಿಲ್ಲ. 2 ಸಲ ಮಾತ್ರ ತಗೊಂಡಿರೋದು. ಫೋಟೋ ಸರ್. ಫೇಕ್ ಐಡಿ, ಬೆಡ್ಶೀಟ್ನ ರೆಗ್ಯುಲರ್ ಆಗಿ ತಗೋತಾ ಇರಲಿಲ್ಲ. ಅರ್ಜೆಂಟಾಗಿ ಇವನು ಎಲ್ಲಿದ್ದಾನೆ ಅಂತ ಕಂಡು ಹಿಡಿಬೇಕು. ಎಸ್ ಸರ್. ಏನಯ್ಯ, ನಿಧಾನವಾಗಿ ಹೋಗು. ಏನಯ್ಯ, ಕಣ್ ಕಾಣ್ತಿದ್ಯಾ ಹೇಗೆ? ಅವನೇ ಅಡ್ಡ ಬಂದ ಸರ್. ಸ್ವಲ್ಪ ನಿಧಾನಕ್ಕೆ ಹೋಗಯ್ಯ, ಮಕ್ಳಿದಾರಲ್ವಾ? ಸಾರಿ ಮೇಡಮ್. ನಿನ್ನ ನಂಬ್ಕೊಂಡು 10 ದಿನ ನಾವು ಟೂರ್ಗೆ ಹೋಗ್ತಾ ಇದೀವಿ. ಇಲ್ಲೇ ಈ ತರ ಗಾಡಿ ಓಡಿಸ್ತಿದ್ಯಾ ಅಂದ್ರೆ ಹಿಲ್ ಸ್ಟೇಷನ್ ಅಲ್ಲಿ ನಿಂಗ್ ಓಡಿಸ್ತೀಯೋ? ಸ್ವಲ್ಪ ಮೆಲ್ಲಗೆ ಹೋಗಯ್ಯ. ಬೈಪಾಸ್ ದಾಟ್ತಾ ಇದ್ದಾಗ ಹೈವೇ ಬರುತ್ತೆ ಕಣ, ಅಲ್ಲೊಂದು ಏರ್ ಪಿನ್ ಬೆಂಡ್ ಬರುತ್ತೆ, ಹುಷಾರು. ಎಲ್ರು ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಳ್ಳಿ, ಇಲ್ಲಾಂದ್ರೆ ಸಾಯ್ತೀರಾ. ಯಾರೋ ಕರೆಕ್ಟ್ ಡ್ಯಾನ್ಸ್ ಬಿಡೋದು? ಒಳಗ್ ಮಲ್ಕೋ. ಏನಾದಲೇ? ಏನಾದ್ ಗೊತ್ತಾಗಲ್ವೇನೋ? ಯಾವ ನಾನು ಕುಳಿತಾ ಇರ್ಬೇಕಾರೆ ಬಡ್ಲು ಕಿತ್ಕೊಳ್ಳೋದು? ನಾನು ಹೇಳೋದು ಕೇಳಲೇ. ಮೇಡಮ್, ಆನಂದ್ ಮೇಡಮ್. ಮೇಡಮ್, ಗಾಡಿಲಿ ಏನೋ ಇದೆ ಮೇಡಮ್, ಪ್ರಾಬ್ಲಮ್ ಆಗೋಯ್ತು ಮೇಡಮ್. ಗಾಡಿಯಿಂದ ಎಲ್ಲ ಇಳಿದ್ಬಿಟ್ವಿ ನಾವು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏನಾಯ್ತು ಹೇಳಿ? ಆಕ್ಸಿಡೆಂಟ್ ಆಯ್ತಾ? ಅಯ್ಯೋ, ಏನಾಯ್ತು? ಎಲ್ಲರೂ ತಪ್ಪಿಸ್ಕೊಂಡ್ವಿ, ಸೇಫ್ ಆಗಿದ್ದೀವಿ ಮೇಡಮ್. ಕಾರ್ ನಮ್ಗೆ ನರ್ಕ ತೋರಿಸ್ಬಿಡ್ತು ಮೇಡಮ್. ಆ ಕಾರಲ್ಲಿ ಏನೋ ಇದೆ ಮೇಡಮ್. ಏನ್ ಹೇಳ್ತಿದ್ದೀರಾ ನೀವು? ಇವಾಗ ಕಾರ್ ಎಲ್ಲಿದೆ? ನಂಗೆ ಏನು ಅರ್ಥ ಆಗ್ತಿಲ್ಲ. ಮೇಡಮ್, ಕಾರ್ ಇವಾಗ ಮೈಸೂರು ರಿಂಗ್ ರೋಡ್ ಹತ್ರ ಇದೆ ಮೇಡಮ್. 1 ವೇ ಡೈರೆಕ್ಷನ್ ಇದೆ ಮೇಡಮ್. ಹಲೋ ಹಲೋ, ಅಪ್ಪ.
ಕಣ್ ಕಾಣಲ್ವಾ? ಯಾವನ ನೀನು? ಧೈರ್ಯ ಇದ್ರೆ ಬಾರೋ ಇಲ್ಲಿ. ತಾಕತ್ತಿದ್ರೆ ಕೆಳಗಿಳಿದು ಬಾರೋ ಇಲ್ಲಿ.
ಸರ್, ಈ ವ್ಯಕ್ತಿ ನೋಡಿದ್ರೆ ಆ ಅಪಾರ್ಟ್ಮೆಂಟ್ ಮರ್ಡರ್ ಕೇಸಲ್ಲಿ ಬೇಕಾಗಿದ್ದ ವ್ಯಕ್ತಿ ತರನೇ ಇದ್ದಾನೆ. ಇದು ನೋಡ್ತಿದ್ರೆ ಕಾರಿಂದ ಗುದ್ದಿ ಸಾಯಿಸಿರೋ ತರ ಇದೆ. ಆಸಿಡ್ ಹಾಕಿರೋ ತರ ಬೊಬ್ಬೆ ಬಂದು ಸುಟ್ಟೋಗಿದೆ ಸರ್. ಆದ್ರೆ ಕಾರ್ ಆಸಿಡ್ ಹಾಕಿರೋ ತರ ಬೊಬ್ಬೆ ಬಂದು ಸುಟ್ಟೋಗಿದೆ ಸರ್. ಆದ್ರೆ ಕಾರ್ ಹಚ್ಚೆ ಸಾಯಿಸಿದಾರೆ ಸರ್. ಯಾವಾಗ ಆಯ್ತಿದು? ಸರ್, ಒಂದ್ 2-3 ಗಂಟೆ ಆಗಿರ್ಬೋದು. ಯಾವ ಏರಿಯಾದವನು ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಏನೂ ಗೊತ್ತಾಗ್ಲಿಲ್ಲ. ಅಪಾರ್ಟ್ಮೆಂಟ್ ಹತ್ರ ಪ್ರಾವಿಷನ್ ಅಂಗಡಿ. ಏಯ್, ನೀನೇ ತಾನೆ ಬಾಯ್ಲಿ? ಸರ್, ಅವತ್ ನಿಮ್ಮ ಅಂಗಡಿ ಮುಂದೆ ಸೈಕಲ್ ನಿಲ್ಸಿದ್ಯೂನೇನಾ? ಹೌದು ಸರ್. ಸರಿಯಾಗಿ ನೋಡಿ ಹೇಳು. ಇವನೇ ಸರ್. ಹೋಗು. ಇವನು ಯಾರು ಅಂತ ಗೊತ್ತಾ? ನಿಮ್ಮಲ್ಲಿ ಯಾರಿಗಾದ್ರೂ ಇವನು ಯಾರು ಅಂತ ಗೊತ್ತಾ? ರೀ ಹೆಡ್ ಕಾನ್ಸ್ಟೇಬಲ್, ಯಾಕಷ್ಟು ಜನ ಕಡೆ ಕಳ್ಸಿ ಅವ್ರನ್ನ. ರೀ ಕ್ಲಿಯರ್ ಮಾಡಿ ಹೋಗಿ ಹೋಗಿ ಬೇಗ. ಸರ್, ಕುಮಾರ್, ಇದೇನ್ ನೋಡಿ. ಸರ್, ಇದು ಯಾವ್ದೋ ಕಾರ್ ರೇಡಿಯೇಟರ್ ಮುಚ್ಚಳ ತರ ಇದೆ. ಅವ್ರು ನಮ್ಮನ್ನ ಫಾಲೋ ಮಾಡಿಕೊಂಡು ಪವನ್ನ ಸಾಯಿಸಿದ್ದಾರೆ. ಪೊಲೀಸವರು ನಮ್ಮ ನಂಬರ್ನ ಟ್ರ್ಯಾಕ್ ಮಾಡಿದ್ರೆ ಏನಾದರೂ ಕೇಳಿದ್ರು ಬಾಯ್ ಬಿಡ್ಬೇಡ. ಸ್ವಲ್ಪ ದಿನಕ್ಕೋಸ್ಕರ ತಲೆ ಮರೆಸ್ಕೊಂಡಿರೋ. ನಾನು ಬೇರೆ ನಂಬರಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ನೋಡೋಣ ಎಲ್ಲಿ ಕರ್ಕೊಂಡೋಗಿ ಹೊಡೆದ್ರು. ನನ್ನ ಸ್ನೇಹಿತಂಗೆ ಹೊಡೆದ್ರಲ್ಲ, ಸುಮ್ಮನೆ ಬಿಡಲ್ಲ ಅವ್ರನ್ನ. ಏನು ಯಾರೇ ಆಗಿರಲಿ ಸಾಯಿಸ್ತೇ ಬಿಡಲ್ಲ ಅವ್ರನ್ನ. ಸ್ಟಾಪ್ ಸ್ಟಾಪ್, ರಿವೈಂಡ್, ಪ್ಲೇ ಮಾಡಿ. ಕುಮಾರ್, ಬೇರೆ ಫುಟೇಜ್ನ ಹಾಕಿ. ಎಲ್ಲಿಗ್ ಬಂದಿದ್ಯಾ? ಯಾಕ್ ಬಂದಿದ್ಯಾ? ಇಲ್ಲಿಗ್ ನೀನ್ ಬರೋ ಹಾಗಿಲ್ಲ, ಹೊರಟೋಗು. ಕಾರಲ್ಲಿ ಒಂದು ನಾಯಿ ಆತ್ಮ ಇದೆ. ನಾಯಿ ಆತ್ಮನ? ಆ ನಾಯಿ ಆತ್ಮ ಕಾರನ್ನ ಬಿಟ್ಟು ಹೋಗಲ್ಲ, ನಿನ್ನನ್ನ ಹುಡ್ಕೊಂಡ್ ಬಂದಿದೆ. ಇಲ್ಲ ಅಮ್ಮ, ನಾನೇ ಆ ಕಾರನ್ನು ಹುಡ್ಕೊಂಡು ಹೋಗಿದ್ದು. ಇಲ್ಲ, ಅದೇ ನಿನ್ನ ಹುಡ್ಕೊಂಡ್ ಬಂದಿದೆ. ಅದು ಇಲ್ಲಿಗೆ ಬಂದಿರೋ ಕೆಲ್ಸನ ಪೂರ್ತಿ ಮಾಡ್ದೆ ನಿನ್ನನ್ ಬಿಟ್ಟು ಹೋಗಲ್ಲ. ಅಯ್ಯೋ, ಈ ಊರಲ್ಲಿ ಎಷ್ಟೊಂದು ಕಾರ್ ತಿರುಗ್ತಿರುವಾಗ ಅದಕ್ಕಿಲ್ದೇ ಇರೋ ನಾಯಿಗೆ ನನ್ನ ಕಾರೇ ಬೇಕಿತ್ತಾ? ಅಯ್ಯೋ ಬಾಮ. ಆ ನಾಯಿಗೆ ತುಂಬಾ ಹತ್ರವಾಗಿರೋದು ನಿನ್ನ ಹತ್ರ ಇದೆ. ಏನ್ ಹತ್ರ ಇದೆ? ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಕಾರ್ ಮುಂದೆ ಇರೋ 2 ಲೈಟು ಅದ್ರ ಕಣ್ಣು. ನಿನ್ ಕಾರಲ್ಲಿರೋ 4 ಚಕ್ರಗಳು ಅದರ ಕಾಲ್ಗಳು. ಅದರ ಅಕ್ಕಪಕ್ಕದಲ್ಲಿರೋ ಆ 2 ಕನ್ನಡಿಗಳು ಅದರ ಕಿವಿಗಳು. 2 ಕನ್ನಡಿಗಳು ಅದರ ಕಿವಿಗಳು. 2 ಕನ್ನಡಿಗಳು ಅದರ ಕಣ್ಣುಗಳು. 2 ಕನ್ನಡಿಗಳು ಅದರ ಕಾಲ್ಗಳು. 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 2 ಕನ್ನಡಿಗಳು ಅದರ
ಅದರ ಹಿಂದೆ ಇರೋ ಭಾಗ ಅದರ ಬಾಲ. ಬಾಲ. ಇದೆಲ್ಲದರ ಸಹಾಯದಿಂದ ಅದು ನಿನ್ನ ಹತ್ರ ಮಾತಾಡಿರುತ್ತೆ. ಅದು ನಿನ್ಗೆ ಅರ್ಥ ಆಗಿರೋಲ್ಲ. ಭೈರವನ ವಾಹನನೇ ಈ ಕಾರು. ಈ ರೂಪಾಯಿ ನಾಣ್ಯನ ನಿನ್ ಕಾರಲ್ಲಿ ಯಾರಿಗೂ ಕಾಣ್ದ ಹಾಗೆ ಇಟ್ಟಿರು. ತಗೋ ಇದನ್ನ. ಅದು ತನ್ನ ಕೆಲ್ಸ ಮುಗಿಸಿದ್ಮೇಲೆ ಅದೇ ನಿನ್ನನ್ನ ಬಿಟ್ಟು ಹೋಗುತ್ತೆ. ನೀವು ಹೇಳಿದ ಜಾಗದಿಂದ ಟೈರ್ ಮಾರ್ಕ್ಸ್ ತಂದಿದ್ದೀನಿ ಸರ್. ಮರ್ಡರ್ ಆಗಿದ್ದ ಸಬ್ವೆಯಿಂದ 500 ಮೀಟರ್ ದೂರದಲ್ಲಿ ನಮಗೆ ಅವನ ಸೈಕಲ್ ಸಿಕ್ಕಿದೆ. ಸೊ ಅವನಲ್ಲಿಂದ ಕರ್ಕೊಂಬಂದು ಯಾರೂ ಬರ್ದೇ ಇರೋಂಥ ಸಬ್ವೆನಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ದಾರಿನಲ್ಲಿ ನಮಗೆ ಸಿಕ್ಕಂಥ CCTV ಫುಟೇಜ್ಗಳಲ್ಲಿ ಕರೆಕ್ಟಾಗಿ ಅವನು ಪಾಸ್ ಆದಮೇಲೆ ಎಲ್ಲ ಜಾಮ್ ಆಗಿದೆ. ಈಗ ಉಳಿದಿರೋದು 2 ಎವಿಡೆನ್ಸ್. ಒಂದು ಆ ಕ್ಯಾಪ್. ಇವಾಗ ಬರೋ ಕಾರಲ್ಲಿ ಈ ಥರ ಕ್ಯಾಬ್ ಬರಲ್ಲ ಸರ್. ಸ್ವಲ್ಪ ಟೈಮ್ ಕೊಟ್ರೆ ವಿಚಾರಿಸ್ಬಿಟ್ಟು ಹೇಳ್ತೀನಿ ಸರ್. ಇನ್ನೊಂದು ಆ ಟೈರ್ ಮಾರ್ಕ್ಸ್. ನಾವು ಅಕ್ಯೂಸ್ಟ್ ಅಂತ ಅವನ್ನ ಮಾರ್ಕ್ ಮಾಡಿದ್ಮೇಲೆ ಅವನ ಮೇಲೆ ಕಾರ್ ಹಚ್ಚಿ ಸಾಯಿಸಿದ್ದಾರೆ. ಅಲ್ಲಿ ತುಂಬಾ ಕಾರ್ಗಳು ಓಡಾಡ್ತವೆ ಸರ್. ಸೊ ಇದು ಬೇರೆ ಕಾರ್ ಕ್ಯಾಪ್ ಆಗಿರ್ಬೋದಲ್ವಾ? ಇಲ್ಲ ಅಖಿಲ್, ನಮಗ್ ಬಂದಿರೋ ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಅವನ ಮುಖದ ಮೇಲಿದ್ದ ಬೊಬ್ಬೆಗಳು ರೇಡಿಯೇಟರಿಂದ ಬಂದ ಬಿಸಿನೀರಿಂದ ಆಗಿರೋದು. ಸೊ ನಾವು ಹುಡುಕ್ಬೇಕಾಗಿರೋದು ಟೈರ್ ಮಾರ್ಕ್ಸ್ ಮತ್ತೆ ರೇಡಿಯೇಟರ್ ಕ್ಯಾಪ್ ಎರಡೂ ಸಿಕ್ಕಿದೆ. ಸೊ ಅದು ಒಂದೇ ಕಾರ್. ಒಬ್ಬ ಮಂತ್ರವಾದಿ ₹1 ಕಾಯಿನ್ ಕೊಡ್ತಾಳಂತೆ. ಅದನ್ನ ಕಾರ್ನಲ್ಲಿ ಕಟ್ಟಬೇಕಂತೆ. ಕಟ್ಟಿದ್ರೆ ದೆವ್ವ ಹೊರಟೋಗುತ್ತಂತೆ. ಆದ್ರೆ ನಾನ್ ಯಾಕೆ ಆ ಮುದುಕಿ ಹೇಳಿದನ್ ಕೇಳ್ಬೇಕು? ಅದಕ್ಕೆ ಆ ಮುದುಕಿ ಹೇಳಿದನ್ನ ಪಕ್ಕಕ್ಕಿಟ್ಟು ಮಲಯಾಳಿ ಮಾಂತ್ರಿಕನ ಸಹಾಯ ತಗೊಂಡು ಈ ಕಾರಲ್ಲಿರೋ ದೆವ್ವನ ಕಟ್ ಹಾಕ್ಬಿಟ್ಟಿದ್ದೀನಿ. ಈ ನಿಮಿಷದಿಂದ ಈ ಕಾರು ನನ್ನ ಆಜ್ಞೆನೆ ಕೇಳುತ್ತೆ. ಅಡ್ಬಿದ್ದೆ ನಮ್ಮಮ್ಮ ತಾಯೇ. ಕಣ್ಣಂತೆ ಇವು ಕಣ್ಣಂತೆ. ಗಾಡಿಲಿರೋ 2 ಡೂಮು ಲೈಟು ಕಣ್ಣಂತೆ. ಕಣ್ಣುಗುಡ್ಡೆನ 2 ಕಿತ್ತಿ ಮನೆ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಕಾಲಂತೆ ಇದು ಕಾಲಂತೆ. ಇದರ 4 ಚಕ್ರಗಳು ಕಾಲಂತೆ. ಸೂಪ್ ಮಾಡ್ಕೊಂಡು ಕುಡ್ದು ಬಿಡ್ತೀನಿ. ಕಿವಿಯಂತೆ ಇವು ಕಿವಿಯಂತೆ. ಕಚ್ಚಿ ಉಗಿದು ಬಿಡ್ತೀನಿ. ಬಾಲ ಅಂತೆ ಇದು ಬಾಲ ಅಂತೆ. ಇದನ್ನ ತುಳಿದು ಬಿಸಾಕ್ತೀನಿ. ಹತ್ತುತ್ತಾ ಇದ್ದೀನಿ. ಮಲಯಾಳಿ ಮಾಂತ್ರಿಕ ಮಹಾಪ್ರಭು, ನೀ ಹೇಳಿದ್ದನ್ನ ಹಾಗೆ ವರ್ಕೌಟ್ ಮಾಡಿದ್ದೀನಿ. ದೇವ್ರೆ, ಮುತ್ತಿಟ್ಟುಕೊಳ್ತೀನಿ. ಏನಪ್ಪ ಲೆಮನ್ ಎಗರ್ಕೊಂಡ್ಬಿಟ್ಟು? ಗಾಳಿಗೆ ಎಗರಿರುತ್ತೆ ಬಿಡು. ಏನಿದು ಹಾಡು ಟಕ್ಕಂತ ಆಗೋಯ್ತು. ವೈಪರು ಅಲ್ಲಾಡ್ತಾ ಇದೆ. ಅದು ಮಕ್ಕಳಮ್ಮ. ಅಮ್ಮ ಬಾರಿ ಜಾತ. ಅಪ್ಪ ಏನಾಯ್ತಪ್ಪ? ಚೆನ್ನಾಗಿ ಕೇಳಿಸ್ಕೋ. ಈ ಮನೆಯಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಆ ಕಾರ್ ಇರ್ಬೇಕು. ನೀನೇ ಡಿಸೈಡ್ ಮಾಡ್ಕೋ. ಏನಕ್ಕೆ ಹಾಗೆ ನಮಗ್ ಟಾರ್ಚರ್ ಮಾಡ್ತಿದ್ಯಾ? ಅಷ್ಟಕ್ಕೂ ನಿಂಗೆ ಏನ್ ಬೇಕು? ನಿನಗೂ ನಮಗೂ ಏನ್ ಸಂಬಂಧ? ನನಗೆ ಕೇಳಿಸ್ತಾ ಇದೆ, ಬಾಯ್ ಬಿಟ್ಟು ಹೇಳು.
ಏನಮ್ಮ ಚೆನ್ನಾಗಿದ್ಯಾ? ನನ್ ಯಾರು ಅಂತ ನಿಮಗ್ ಗೊತ್ತಾ? ಗೊತ್ತಮ್ಮ, ಗೊತ್ತು. ತಾತ ತಾತ ಗಾಡಿ ನಿಲ್ಸಿ ತಾತ. ತಗೋ. ತಾತ ತಾತ ಈ ನಾಯಿ ಮರಿನ್ ಮನೆಗೆ ತಗೊಂಡೋಗಿ ನಾವೇ ಸಾಕೋಣ ಪ್ಲೀಸ್ ತಾತ. ಸರಿ ಕಣಮ್ಮ. ಇಷ್ಟು ಸ್ಲೋ ಯಾಕೆ ತಾತ? ಏನಿದು? बिच्चो साइन बिच्चो बिच्चो वाले बिच्चो 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 फोन ಕೊಡು ಏಯ್ ಬರ್ರಾ ಒಳ್ಳೆದಾಯ್ತು ಇವತ್ತು ತಾತ ಬೇಗ ಹೋಗೋಣ ನಡಿ ತಾತ. ತಾತ ತಾತ ನಡಿ ತಾತ. ತಾತ ತಾತ ನಡಿ ತಾತ. ತಾತ ಬೇಗ ತಾತ. ನಿಮ್ಗಿನ್ನು ಏನ್ ಬೇಕ್ರೋ? ಅಣ್ಣ ಅಣ್ಣ ಬಿಟ್ಬೇಡಿ ಅಣ್ಣ, ಇರೋದನ್ನೆಲ್ಲ ಕೊಟ್ಬಿಟ್ಬಣ್ಣ, ನಮ್ಮನ್ನೇನು ಮಾಡ್ಬೇಡಿ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಬಿಟ್ಬೇಡಿ ಅಣ್ಣ ಪ್ಲೀಸ್. ಯಾರು ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬೇಡಿ ಅಣ್ಣ. ಅಣ್ಣ ಅಲ್ಲ ಬಾವ ಅಂತ ಹೇಳು. ಏನದು ಸುಮ್ಮನಿರೋ. ಸಾಯಿಸಾಕ್ತೀನಿ. ಗಾಡಿ ನಿಲ್ಸು, ಗಾಡಿ ನಿಲ್ಸು. ನಡಿ 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 ಓಡು. ಯಾರು ನೀವು? ಯಾಕೆ ಓಡ್ ಹೋಗ್ತಿದ್ದೀರಾ? ಬಿಡು ಹೇಳು. ಹೊಡಿಬೇಡ ಹೊಡಿಬೇಡ. ಬಿಡು ಬಿಡು. ಚಿಕ್ಕ ಮಗು, ಶೀಸ್ ಬೀನ್ ಬ್ರೂಟಲಿ ರೇಪ್ಡ್.
2-3 ಜನ ಮಾಡಿರೋ ಥರ ಇದೆ. ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, ಬಟ್ ಅವಳ ಬ್ರೈನು ಡೆಡ್ ಆಗಿದೆ. ಇದೇ ಹಾಸ್ಪಿಟಲಲ್ಲಿ ಇನ್ನೊಂದು ಹುಡುಗಿಗೆ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅಡ್ಮಿಟ್ ಆಗಿದ್ದಾಳೆ. ಶಿ ನೀಡ್ಸ್ ಎ ಡೋನರ್ ಇಮಿಡಿಯೇಟ್ಲಿ. ನಿಮ್ಮ ಮಗು ಬ್ಲಡ್ ಗ್ರೂಪು ಮತ್ತು ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಆ ಹುಡುಗಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೀವು ಮನ್ಸು ಮಾಡಿದ್ರೆ ನಿಮ್ಮ ಮೊಮ್ಮಗಳನ್ನ ಆ ಹುಡುಗಿ ರೂಪದಲ್ಲಿ ಬದುಕಿಸ್ಬೋದು. ನಥಿಂಗ್ ಟು ವರಿ. ನಿಮ್ಮ ಮಗಳು ಇವಾಗ ಸೇಫ್ ಆಗಿದ್ದಾಳೆ. ರೈಟ್ ಟೈಮಲ್ಲಿ ಡೋನರ್ ಸಿಕ್ಕಿದ್ದಾರೆ. ಆಲ್ ಬೈ ಗಾಡ್ಸ್ ಗ್ರೇಸ್. ಆದ್ರೆ ಇವಾಗ ನೀವು ಜಾಗೃತವಾಗಿರ್ಬೇಕು. ಮುಖ್ಯವಾಗಿ ಅವರು ಗಟ್ಟಿಯಾಗಿ ಮಾತಾಡಬಾರ್ದು, ಟೆನ್ಷನ್ ಆಗಬಾರ್ದು. ಮಿಸ್ ಮಾಡ್ದೇನೆ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟ್ ಟೈಮ್ಗೆ ತಗೋತಾ ಡಾಕ್ಟರ್. ಡಾಕ್ಟರ್, ಪಾರಿಜಾತಗೆ ಹೃದಯ ಕೊಟ್ಟಿದ್ದ ಡೋನರ್ ಯಾರು ಡಾಕ್ಟರ್? ಸಾರಿ ಸರ್, ಡೋನರ್ ಅದನ್ನ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಆಗಿದ್ದನ್ನೇ ಆಚೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಪೊಲೀಸರು ಕೂಡ ತಿಳಿಸ್ದೆ ಹಾಗೆ ಇದ್ನಮ್ಮ. ಅವಳು ಸತ್ತೋಗ್ ಸ್ವಲ್ಪ ದಿನ ಆದ್ಮೇಲೆ ಆ ಡೋರ ಏನು ತಿಂದೇನೆ ಅವಳ ಮೇಲಿಟ್ಟಿದ್ದ ಪ್ರೀತಿಯಿಂದ ಕಾರಲ್ಲೇ ಇದ್ದು ಕೊನೆಗೆ ಸತ್ ಹೋಯ್ತಮ್ಮ. ಆಮೇಲೆ ಆ ಕಾರ್ನ ನೋಡಕ್ಕಾಗ್ತೀರಾ ಮಾರ್ಬಿಟ್ನಮ್ಮ. ಹಲೋ ಸರ್. ಹೇಳು. ನೀವು ಕೊಟ್ಟಿದ್ದು 3 ಥ್ರೆಡ್ ಕ್ಯಾಪ್ ಸರ್, 1980 ಮಾಡೆಲ್, ಆಸ್ಟಿನ್ ಕ್ಯಾಂಬ್ರಿಡ್ಜ್. ಹೇಳಿ ರವಿ. ಸರ್, RTOನಲ್ಲಿ ರಿಜಿಸ್ಟರ್ ಆಗಿರೋದು ಬರೀ 2 ಆಸ್ಟಿನ್ ಕ್ಯಾಂಬ್ರಿಡ್ಜ್ ಕಾರ್ಗಳಷ್ಟೇ. ಅದ್ರಲ್ಲಿ ಒಂದನ್ನ 1 ವರ್ಷದ ಹಿಂದೆ ಸ್ಕ್ರಾಪಿಗೆ ಹಾಕಿದ್ದಾರೆ ಸರ್. ಇನ್ನೊಂದು ಇದೇ ಊರಲ್ಲಿ ಪಾರಿಜಾತ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಡೀಟೇಲ್ಸ್ ವಾಟ್ಸಪ್ ಮಾಡಿದ್ದೀನಿ ಸರ್. ಕುಮಾರ್ ಸರ್, ಮಧುರವಾಡ ಕಡೆಗೆ ಹೋಗಿ. ಮರ್ಯಾದೆಯಾಗಿ ನಿಜ ಹೇಳು. ಮರ್ಡರ್ ಆಗಿದ್ದ ಜಾಗದಲ್ಲಿ ನಿನ್ನ ಕಾರ್ದು ರೇಡಿಯೇಟರ್ ಕ್ಯಾಪ್ ಸಿಕ್ಕಿದೆ. ಮಧ್ಯರಾತ್ರಿ ನೀನಲ್ಲಿ ಏನು ಮಾಡ್ತಿದ್ದೆ? ನಿನಗೂ ಅವನಿಗೂ ಏನು ಸಂಬಂಧ? ಕಾರ್ ಹತ್ಸಿ ಅವನ್ನ ಯಾಕೆ ಸಾಯಿಸ್ದೆ? ಕಾರಲ್ಲಿ ಗುದ್ದಿ ಸಾಯಿಸಿದ್ನ ಸರ್, ನಂಗೆ ಏನು ಗೊತ್ತಿಲ್ಲ ಸರ್. ನೀವು
ಯಾರನ್ನೋ ಕರ್ಕೊಂಡ್ ಬರೋ ಬದಲು ತಪ್ಪಾಗಿ ನನ್ನನ್ನು ಕರ್ಕೊಂಡ್ ಬಂದಿದ್ದೀರಾ. ನನಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ. ಏನೇ ನಾಟಕ ಮಾಡ್ತಿದ್ಯಾ? ಏನ್ ನಡೀತದೆ ಇಲ್ಲಿ? ಮೇಲಿಂದ ಎಷ್ಟು ಪ್ರೆಷರ್ ಇದೆ ಗೊತ್ತಾ? ಒಬ್ಬ ನಾರ್ತ್ ಇಂಡಿಯನ್ ಸಾಯಿಸಿದ್ದಾರೆ ಸರ್. ಆ ಮರ್ಡರ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೀನಿ ಸರ್. ಸರಿ, ಯಾರೇ ಹುಡುಗಿ? ಆ ನಾರ್ತ್ ಇಂಡಿಯನ್ ಮರ್ಡರ್ ಮಾಡಿದ್ದು ಇವಳೆ ಅಂತ ಅನುಮಾನ ಇದೆ ಸರ್. ಮರ್ಡರ್ ಆಗಿದ್ದ ಜಾಗದಲ್ಲಿ ನನಗೊಂದು ರೇಡಿಯೇಟರ್ ಕ್ಯಾಪ್ ಸಿಕ್ತು ಸರ್. ಅದು ಇವಳು ಕಾರ್ದೆ. ಸರ್, ಇದ್ಯಾವುದನ್ನು ನಂಬೇಡಿ ಸರ್, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಇರಮ್ಮ ಇರು, ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ಅರ್ಧ ರಾತ್ರಿಗೆ ನಮ್ಮ ಮನೆಗೆ ಬಂದು ನಿದ್ರೆ ಮಾಡ್ತಿದ್ದ ನನ್ನನ್ನ ಎನ್ಕ್ವೈರಿ ಅನ್ನೋ ಹೆಸರಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನೀವೇ ನೋಡಿ ಸರ್, ನೈಟ್ ಡ್ರೆಸ್ ಅಲ್ಲೇ ಕರ್ಕೊಂಡ್ ಬಂದಿದ್ದಾರೆ. ನನ್ ಮನೇಲಿ ಇಲ್ಲ ಅಂತ ನಮ್ಮ ಅಪ್ಪಂಗೂ ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಾದ್ರೆ ಅವರು ತುಂಬಾ ಚಿಂತೆ ಮಾಡ್ತಾರೆ ಸರ್. ನಾನು ಅಪ್ಪ ತುಂಬಾ ಕಷ್ಟಪಟ್ಟು ಕಾಲ್ ಟ್ಯಾಕ್ಸಿ ಶುರು ಮಾಡಿದೀವಿ. ಆದ್ರೆ ಇವ್ರು ಯಾವ್ದೋ ಒಂದು ಕ್ಯಾಬ್ ಹಿಡ್ಕೊಂಡು ನಮ್ಮನ್ನ ಅನುಮಾನಿಸ್ತಿದ್ದಾರೆ ಸರ್. ನನ್ನ ಹತ್ರ ಇರೋ ತುಂಬಾ ಹಳೆ ಕಾರು ಸರ್. ಅದು ನೋಡಿಸ್ಬೇಕಾದ್ರೆಲ್ಲ ಒಂದೊಂದ್ ಪಾರ್ಟು ಬಿದ್ದು ಹೋಗ್ತಾ ಇರುತ್ತೆ. ಹಾಗಂತ ಆ ಏರಿಯಾದಲ್ಲಿ ನಡೆದಿರೋ ಕೊಲೆಗೆ ನಾನ್ ಕಾರಣ ಆಗ್ತೀನ ಸರ್. ಬೇಕು ಅಂದ್ರೆ ನೀವೇ ಆ ಕ್ಯಾಪ್ ನೋಡಿ ಸರ್. ಎಲ್ರಿ ಆ ಕ್ಯಾಪ್ ಕೊಡಿ ಇಲ್ಲಿ. ಸಬ್ವೆಯಲ್ಲಿ ಕಾರ್ ಹತ್ಸಿ ಸಾಯಿಸಿದ್ದು ನಾನೇ. ಏನಯ್ಯ ಇದು? ಇದು ಒಂದು ಎವಿಡೆನ್ಸಾ ಸರ್? ಅದು ನೋಡಿ ಸರ್, ಇದು ಒಂದು ಎವಿಡೆನ್ಸಾ ಸರ್? ಅದು ಬಿಡಿ ಸರ್, ನಾನೇ ಕಾರಲ್ಲಿ ಸಾಯಿಸಿದ್ರೆ ಮರ್ಡರ್ ಆಗಿದ್ದ ಸ್ಪಾಟ್ ಅಲ್ಲಿ ಆ ಟೈರ್ ಮಾರ್ಕ್ಸ್ ಅಲ್ಲಿ ಇರ್ಬೇಕಾಗಿತ್ತು ಅಲ್ವಾ ಸರ್? ಅದು ನನ್ನ ಕಾರ್ ಟೈರ್ ಜೊತೆ ಮ್ಯಾಚ್ ಆಗ್ಬೇಕು ಅಲ್ವಾ? ಅದನ್ನ ಇವ್ರು ಚೆಕ್ ಮಾಡಿದಾರೋ ಅಲ್ವಾ ಕೇಳಿ ಸರ್. ಏನ್ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದೆ ಸರ್, ಆದ್ರೆ ಟೈರ್ ಮಾರ್ಕ್ಸ್ ಮ್ಯಾಚ್ ಆಗ್ತಿಲ್ಲ ಸರ್. ಎಲ್ಲ ಯಾ ಟೈರ್ ಮಾರ್ಕ್ ಎವಿಡೆನ್ಸ್? ಏನು ಎವಿಡೆನ್ಸ್ ಇಲ್ದಿರಾ ಹೆಣ್ಮಕ್ಳನ್ನೆಲ್ಲ ಇಷ್ಟೊತ್ತಲ್ಲಿ ಕರ್ಕೊಂಡ್ ಬರ್ತೀರಾ? ಮ್ಯಾಚ್ ಆಗುತ್ತೆ. ನಾನು ಟೈರ್ನ ಬದಲಾಯಿಸಿದೆನಲ್ಲ. ಪೊಲೀಸ್ ಹತ್ರ ಡ್ರಾಮಾ ಮಾಡ್ಬೇಡ ನೀನು. ಟೈರ್ ಮಾರ್ಕ್ಸ್ ಮ್ಯಾಚ್ ಆಗ್ತಿಲ್ಲ ತಾನೆ? ಒಂದ್ ಪ್ರಾಪರ್ ಎವಿಡೆನ್ಸ್ ಇಲ್ದಿರಾ ಹೆಣ್ಮಗುನ ಕರ್ಕೊಂಡ್ ಬಂದು ಎನ್ಕ್ವೈರಿ ಮಾಡ್ತಿದ್ಯಾ? ಸರ್, ನಾನು ಅದನ್ನೇ ಹೇಳ್ತಿದ್ದೀನಿ ಸರ್. ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಇಲ್ದೆ ಹೆಣ್ಣು ಹುಡುಗಿನ ಹೀಗೆ ವಿಚಾರಿಸ್ತಾರ ಸರ್? ನೀವ್ ಹೀಗೆಲ್ಲ ಟಾರ್ಚರ್ ಮಾಡಿದ್ರೆ ನಾನು ಪ್ರೆಸ್ ಮೀಡಿಯಾ ಅಂತ ಕರೆಸ್ತೀನಿ ಸರ್. ಸರಿ, ನೀನ್ ಹೋಗಮ್ಮ. ಸರ್, ನಿಮ್ಮ ಕೈ ಮುಗಿತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಟಾರ್ಚರ್ ಮಾಡಬೇಡಿ. ಇನ್ನು ಇಬ್ರು ಉಳ್ಕೊಂಡಿದ್ದಾರೆ, ನಿನ್ ಕೈಯಲ್ಲಾದ್ರೆ ಹಿಡಿ. ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಸರ್ ನೋಡಿ ಸರ್, ಮತ್ತೆ ಅದನ್ನೇ. ನಿನ್ಗೇನಾಯ್ತಯ್ಯ? ನೀನ್ ಹೋಗಮ್ಮ. ಸರ್, ಎವಿಡೆನ್ಸ್ ಕಲೆಕ್ಟ್ ಮಾಡ್ದಲೆ ಅವ್ರನ್ನ ಅರೆಸ್ಟ್ ಮಾಡಕ್ ಆಗಲ್ವಲ್ಲ ಸರ್? ಇವತ್ತೇನೋ ನಾಟಕ ಆಡಿ ತಪ್ಪಿಸ್ಕೊಂಡಿರ್ಬೋದು. ಅವಳು ಹೇಳಿದ ಇಬ್ರು ಯಾರು ಅಂತ ಕಂಡು ಹಿಡಿಬೇಕು, ಆಗ ಸಿಕ್ಕಾಕೋತಾಳೆ. ಅಮ್ಮ, ಅಪ್ಪ ಎಲ್ಲ ಕಾಯಿನೂ ಹಾಕ್ಬಿಟ್ಟ. ನಿನ್ ಕಾಯಿಗಳೆಲ್ಲ ಹಾಗೆ ಇದೆಯಲ್ಲಮ್ಮ. ಯಾವತ್ತಿದ್ರು ನಿನ್ನ ಅಪ್ಪನೇ ಅಮ್ಮ ವಿನ್ನರು. ಯಾಕೆ ಅಂತ ಗೊತ್ತಿಲ್ಲ, ರೆಡ್ ಹಾಕ್ಬೇಕಾದ್ರೆ ಡಬ ಡಬ ಅಂತ ಹೊಡ್ಕೊಳ್ಳುತ್ತೆ ನನ್ ಗುಂಡಿಗೆ. ಅಪ್ಪ ಏನಂದೆ? ರೆಡ್ ಹಾಕ್ಬೇಕಾದ್ರೆ ಮಾತ್ರನೇ ನನ್ ಗುಂಡಿಗೆ ಹೊಡ್ಕೊಳ್ಳುತ್ತಮ್ಮ ಜೋರಾಗಿ. ಪಿಕೆ ಕಾಲ್ ಟ್ಯಾಕ್ಸಿನಾ? ಹೌದು, ಪಿಕೆ ಕಾಲ್ ಟ್ಯಾಕ್ಸಿನೇ. ಹೇಳಿ. ಗಾಡಿ ಬೇಕಾಗಿತ್ತು ಸರ್. ಸ್ವಲ್ಪ ದಿನಕ್ಕೆ ಕಾರ್ ಕೊಡೋದಿಲ್ಲ, ನಮಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ಡೋರಾ, ನಾವು ಮೊದಲನೇ ಸಲ ಸಬ್ವೆಯಲ್ಲಿ ಕಾರು. ಈ ಕೇಳಿಸ್ತಿದ್ಯಾ? ಮೊದಲನೇ ಸಲ ಸಬ್ವೆಯಲ್ಲಿ ಕಾರ್ ಗುದ್ದಿ ಸಾಯಿಸಿದಾಗ ಹಾರ್ಟ್ ಜೋರಾಗಿ ಬಡ್ಕೋತು. ಅದಾದ್ಮೇಲೆ ಅದಕ್ಕೂ ಮುಂಚೆ ನಾನು ಫಸ್ಟ್ ಟೈಮ್ ಕಾರ್ ನೋಡಕ್ ಬಂದಾಗ ಹಾರ್ಟ್ ಹಾಗೆ ಹೊಡ್ಕೊಂಡಿತ್ತು. ಆದ್ರೆ ಅವಾಗ ಯಾಕೆ ಹೊಡ್ಕೋತು ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಯಾರಾದ್ರೂ ಇದ್ರು ಅಂದ್ರೆ ಒಂದು ಸಲ ಹಾರ್ನ್ ಮಾಡು, ಇಲ್ಲ ಅಂದ್ರೆ 2 ಸಲ ಹಾರ್ನ್ ಮಾಡು. ಡೋರಾ, ಅಲ್ಲಿ ಯಾರಾದ್ರೂ ಇದ್ರಾ? ಡೋರಾ, ಕಾರ್ ತಗೊಂಡಿದ್ದ ದಿನ ಅಲ್ಲಿ CCTV ಫುಟೇಜ್ನ ತಗೊಂಡಿದ್ದೀನಿ. ಅದರಲ್ಲಿ ನಾವು ಹುಡುಕ್ತಿರೋ ವ್ಯಕ್ತಿ ಸಿಕ್ಕಿದ್ರೆ ಹೇಳ್ತೀಯಾ? ಓಕೆ.
ಗೊತ್ತಾಗ್ತಿಲ್ಲ. ದೂರ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಹೇಳು, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಡೋರಾ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಇಲ್ಲೇ ಮುಗಿಸ್ಬಿಡೋಣ. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಬಾ, ಕೆಲ್ಸ ಮುಗ್ಸೋಣ. ಡೋರಾ, ಏನ್ ಮಾಡ್ತಿದ್ಯಾ? ಹೋಗು. ಪ್ರಾಬ್ಲಮ್ ಏನು? ಏನಾಯ್ತು? ಏನಾಯ್ತು ಹೇಳು. ಏನ್ ಮಾಡ್ತಿದ್ಯಾ? ಎಂತ ಒಳ್ಳೆ ಅವಕಾಶನ ಮಿಸ್ ಮಾಡ್ದೆ. ಇಷ್ಟೊತ್ತಿಗೆ ಅವನು ನರ್ಕದಲ್ಲಿರ್ತಿದ್ದ. ಏಯ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಏನ್ ಮಾಡ್ತಿದ್ಯಾ? ಪಾನಿಪುರಿ ಸೇಲ್ ಸರ್. ಇಲ್ಲಿರ್ಬೇಡ, ಮೇನ್ ರೋಡ್ ಹೋಗು. ಟೀಕೆ ಸರ್. ಮತ್ತೆ ಅವನು ಎಲ್ಲಿಂದ ಹುಡುಕೋದು? ಸದ್ಯ ಹೋದ. ಇಲ್ಲ ಅಂದಿದ್ರೆ ಇಬ್ರು ಸಿಕ್ಕಾಕೋತಿದ್ವಿ. ನಿಂಗೂ ಸ್ವಲ್ಪ ಬುದ್ಧಿ ಇದೆ ಡೋರಾ. ನಾನೇ ಸುಮ್ಮನೆ ಅರ್ಜೆಂಟ್ ಮಾಡ್ಬಿಟ್ಟೆ. ಡೋರಾ, ಅವನ್ ಕತೆ ಮುಗ್ಸಕ್ಕೆ ಬೇರೆ ಪ್ಲಾನೇ ಮಾಡೋಣ, ಓಕೆನಾ? ಸರ್, 4 ದಿನದಿಂದ ನಾವು ಅವಳನ್ನ ವಾಚ್ ಮಾಡಿದಾಗ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋ ಕೋರ್ಮಂಗ್ಲಾ ಮಾರತಳ್ಳಿಲಿ ಅವಳು ಓಡಾಡಿದ್ದಾಳೆ ಸರ್. ಆದರೆ 2 ದಿನದಿಂದ ಮಾತ್ರ ವೈಟ್ ಫೀಲ್ಡ್ನಲ್ಲಿ ಯಾರೋ ಒಬ್ರನ್ನ ಅವಳು ಹುಡ್ಕೊಂಡು ಓಡಾಡ್ತಿದ್ದೆ ಸರ್. ಅದು ಯಾರು ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ಇವತ್ತು ಬೆಳಿಗ್ಗೆಯಿಂದನೂ ನಾವು ಅವಳನ್ನ ವಾಚ್ ಮಾಡ್ತಿದ್ದೀವಿ. ಅವಳು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ಸರ್. ನನ್ನ ಗೆಸ್ಸಿಂಗ್ ಕರೆಕ್ಟ್ ಆದರೆ ಇವತ್ತು ರಾತ್ರಿ ನಾರ್ತ್ ಇಂಡಿಯನ್ಸ್ ಇರೋ ಜಾಗಕ್ಕೆ ಅವಳು ಬರ್ತಾಳೆ. ನಾವು ಆ ಏರಿಯಾಗೆ ಪೊಲೀಸ್ ಫೋರ್ಸ್ ಹಾಕೋಣವಾ ಸರ್? ಒಬ್ಬ ಹೆಣ್ಣು ಮಗಳನ್ನ ಹಿಡಿಯೋದಕ್ಕೆ ಪೊಲೀಸ್ ಫೋರ್ಸಾ? ಸ್ವಲ್ಪ ದೂರದಿಂದ ಫಾಲೋ ಮಾಡಿ. ಏ ರಮೇಶ, ಬೇಗ ಬಾ, ಬೇಗ. ಅವಳು ಮಿಸ್ ಆಗಲೇಬಾರ್ದು. ಆ ಏರಿಯಾದಲ್ಲಿ ಶೇಖರ್ ಜೊತೆ ಕೋಆರ್ಡಿನೇಟ್ ಮಾಡಿ. ಓಕೆ ಸರ್. ಶೇಖರ್, ಕಾರ್ ಒಳಗಡೆ ಎಂಟ್ರಿ ಆಗಿದೆ, ಸ್ವಲ್ಪ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಿ. ಓಕೆ ಸರ್.
ಬೇಗ ಕಾರ್ನ ಫಾಲೋ ಮಾಡಿ. ಒಂದ್ ಕುಲ್ಫಿ ಕೊಡಿ. ಅಖಿಲ್ ಎಲ್ಲಿದ್ದಾಳೆ? ಇಲ್ಲೇ ಕುಲ್ಫಿ ಐಸ್ ಕ್ರೀಮ್ ತಿಂತಿದ್ದಾಳೆ. ಸರಿ, ಫಾಲೋ ಮಾಡಿ. ನಿನ್ ಹೆಸರೇನು? ರಾಮ್. ಯಾವ ಏರಿಯಾ? ಮಡಿವಾಳ. ಇಲ್ಲಿ ಬೇರೆನೇ ಇದೆಯಲ್ಲ, ಅವತ್ತವನು ಹೇಳಿದ್ದೆ ಬೇರೆ ಅಲ್ವಾ? ಏನೋ ತಪ್ಪಾಗಿದೆ. ಹಲೋ ಹಲೋ, ಯಾರಿದು? ಸ್ವಲ್ಪ ವರ್ಷಗಳ ಹಿಂದೆ ಒಂದು ಹುಡುಗಿನ ರೇಪ್ ಮಾಡಿ ಕೊಂದಿದ್ರಿ, ನೆನ್ಪಿದ್ಯಾ? ಇಲ್ಲ ಇಲ್ಲ, ನಿನ್ನೆ ನಾನಲ್ಲ. ಎನ್ಕೌಂಟರ್ ಮಾಡೋಕೆ ಪೊಲೀಸರು ಬರ್ತಿದ್ದಾರೆ. ನನ್ ಮನೆಗ ನಾನೇನು ಮಾಡಿಲ್ಲ. ಒಂದ್ಸಲ ಹೊರಗ್ ನೋಡು, ಹುಚ್ಚು ಕೆಲಸ ಮಾಡ್ಬೇಡ. ಹಲೋ, ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಿನ್ ಫ್ರೆಂಡ್ ಇಂದ ಕೊಂದಿದ್ದು ಪೊಲೀಸ್ರೆ. ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ನೋಡು. ಹಲೋ ಹಲೋ. ಗಾಡಿ ಲೆಫ್ಟ್ ಅಲ್ಲಿರೋ ಬ್ಲಾಕ್ ಕಡೆ ಬರ್ತಿದೆ, ಕವರ್ ಮಾಡಿ. ನಮ್ಮ ಮನೆಗೆ ಪೊಲೀಸ್ ಬರ್ತಾ ಇದಾರೆ ಅಣ್ಣ. ನನಗೆ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏನು ಪ್ರಾಬ್ಲಮ್ ಇಲ್ಲ, ನಾನೇನು ಹೇಳ್ತಿದ್ದೆ ನಾನು ಕರೆಕ್ಟಾಗಿ ಕೇಳು. ಹಿಂದೆಯಿಂದ ಓಡೋಗು. ನಿನ್ನ ಫೋನ್ನ ಸ್ವಿಚ್ ಆಫ್ ಮಾಡು. ಪೊಲೀಸರಿಗೆ ಏನಾದರೂ ಗೊತ್ತಾದ್ರೆ ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅವರು. ಭಯ ಆಗ್ತದೆ ಅಣ್ಣ. ನೀವೆಲ್ಲಿದ್ದೀರಾ? ಸರ್, ಕಾರ್ ಎಲ್ಲೂ ಹೋಗೇ ಇಲ್ಲ ಸರ್. ವಾಪಸ್ ಮನೆ ಹತ್ರನೇ ಬಂದಿದೆ. ಓಕೆ. ಸರ್, ಎಂಬಿಟಿ ಕಾಲೋನಿನಲ್ಲಿ ಒಬ್ಬ ನಾರ್ತ್ ಇಂಡಿಯನ್ ಕೊಲೆ ಆಗಿದೆ ಸರ್. ಸರ್, ಇವರೇ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ನಾರ್ತ್ ಇಂದ ಕೂಲಿಗಳನ್ನ ಕರ್ಕೊಂಡು ಬರೋನು. ಮೊನ್ನೆ ಕೊಲೆಯಾಗಿರೋ ಪಾನಿಪುರಿ ಮಾರೋನು, ಬೆಡ್ಶೀಟ್ ಮಾರೋನು ಇವನ್ ಫ್ರೆಂಡ್ಸು ಸರ್. 3 ಜನನು ಪ್ಲಾನ್ ಮಾಡಿ ಆ ಕೊಲೆ ಮಾಡಿದ್ದಾರೆ ಸರ್. ಇದು ಅವನ ಅಡ್ರೆಸ್ಸು. ಹೆಸರು ಮುಖೇಶ್ ಯಾದವ್. ಎಸ್. ದಾರಿ ಬಿಡಿ, ದಾರಿ ಬಿಡ್ರಯ್ಯ, ದಾರಿ ಬಿಡಿ. ಏನಾಯ್ತು? ಎನ್ಕ್ವೈರಿ ಮಾಡಿದೆ ಸರ್. ಈಗ ತಾನೇ ಹೊರಗೋದ್ನಂತೆ. तुम लोगों को मुकेश पता है क्या? पता है सर। किधर रहता है वो? ಅವನೇನಂತ ಕರೆಕ್ಟಾಗಿ ವಿಚಾರಿಸಿದ್ರಾ? ಮಾಡಿದ್ದೀನಿ ಸರ್. ಎಲ್ರಿಗೂ ಫೋಟೋ ತೋರಿಸೇ ಅವನು ಕೇಳಿದ್ದೀನಿ. ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹೌದು ಸರ್. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಎಲ್ಲ ಜಾಗದಲ್ಲೂ ನಮ್ಮವ್ರನ್ನ ಬಿಟ್ಟು ಹುಡ್ಕೋದಕ್ಕೆ ಹೇಳಿ. ಅವನು ಸಿಟಿ ದಾಟೋಕ್ಕೂ ಮುಂಚೆ ನಾವನ್ನ ಹಿಡಿಬೇಕು. ಆಗ್ಲಿ ಸರ್. ಅವ್ನ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಸ್ಟೇಷನ್ಗೆ ಬನ್ನಿ. ಓಕೆ ಸರ್. ಕುಮಾರ್ ಬನ್ನಿ.
ಹಲೋ, ಹಿಂದಿ ಮಾಲೂಮ್? ಹಾ? ಯಾರು? ಕನ್ನಡದಲ್ಲಿ ಹೇಳ್ತೀನಿ. ಬಾತ್ರೂಮಲ್ಲಿ ಶಾಕ್ ಸರ್ಕಿಟ್ ಆಗಿ ಬೆಂಕಿ ಹತ್ಕೊಂಡಿದೆ. ಏನ್ ಮಾಡ್ತಾ ಇದೀಯಾ? ಹೋಗ್ ನೋಡು. ಯಾರ್ ನೀನು? ಈಗ ಅದ ಮುಖ್ಯ. ಹೋಗು ಹೋಗು, ಆಫ್ ಮಾಡು. ಹಾ, ಭಯ ಬೀಳ್ಬೇಡ. ಪರವಾಗಿಲ್ಲ, ಆಫ್ ಮಾಡ್ಬಿಟ್ಟೆ. ಏ, ಏನು ಬೇಕು ನಿಂಗೆ? ಗ್ಯಾಸ್ ಲೀಕ್ ಆಗ್ತದೆ ಅಂತ ಅನ್ಸುತ್ತೆ. ಹೋಗು ಹೋಗು ಹೋಗು, ನೋಡು ನೋಡು. ಹೋಗು ಹೋಗು, ಜಲ್ದಿ ಜಲ್ದಿ ಹೋಗು. ಹೇ, ಡೋರ್ಗಳೆಲ್ಲ ಓಪನ್ ಆಗೇ ಇದೆ, ಲಾಕ್ ಮಾಡಲ್ವಾ? ಏ, ಏನು ಬೇಕು ನಿಂಗೆ? ಅದನ್ನ ಹೇಳಿ ಸಾಯಿ. ಪಾಪ ನೀನೇನ್ ಮಾಡ್ತೀಯ? ಮನೇಲಿ ಯಾರಾದ್ರೂ ದೊಡ್ಡೋರಿದ್ದಿದ್ರೆ ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇದ್ರು. ಆ? ಅಪ್ಪ 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 ಅಪ್ಪ, ಏಯ್, ಎಲ್ಲಿದ್ದಾರೆ ನಮ್ಮಪ್ಪ? ಯಾರೋ ನೀನು? ನಿಮ್ಮಪ್ಪ ಕಾಣಿಸ್ತಾ ಇಲ್ವಾ? ಅಯ್ಯಯ್ಯೋ, ನಾನೇ ಕಣೆ ನಿನ್ನ ಟಾರ್ಗೆಟ್. ಮುಖೇಶ್ ಯಾದವ್. ಪೊಲೀಸರು ನನ್ನ ಫಾಲೋ ಆಗ್ತಾರಂತ ನಾನು ಅವ್ರನ್ನ ಫಾಲೋ ಮಾಡಿದ್ರೆ ಅವರು ನಿನ್ನ ಫಾಲೋ ಮಾಡ್ತಾ ಇದಾರೆ. ತುಂಬಾ ಈಸಿಯಾಗಿ ಸಿಕ್ಕಾಕೊಂಡೆ. ನೀನು ಸ್ಕೆಚ್ ಹಾಕಿ ಎಲ್ಲಾನು ಮಾಡ್ದೆ. ಅದೇ ಸ್ಕೆಚ್ ನಾನ್ ಹಾಕಿ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಂದೆ. ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ನಿನ್ನ ಕೊಂದೇ ಬಿಡ್ತೀನೋ. ನಿನ್ನ ಮನೆ ಗಂಟ ಬಂದಿದ್ದೀನಿ. ನಿನ್ನ ಮುಗ್ಸೋದ್ ದೊಡ್ಡ ವಿಷಯ ಅಲ್ಲ ನನಗೆ. ನನ್ನ ಇಬ್ರು ತಮ್ಮಂದ್ರನ್ನು ಸಾಯಿಸ್ದಲ್ಲ ನೀನು? ಹಾ, ಸಾಯಿಸ್ಬಿಟ್ಟಲ್ಲ. ಬೇಕಾಗಿರೋರು ದೂರ ಆದ್ರೆ ಹೇಗಿರುತ್ತಂತ ಗೊತ್ತಾಗ್ಬೇಕು ನಿನಗೆ. ಅದಕ್ಕೆ ನಿಮ್ಮಪ್ಪನ್ನೇ ತಗೊಂಡೆ. ನಿಮ್ಮಪ್ಪನ್ನ ಹುಡುಕಿ ಹುಡುಕಿ ಸಾಯ್ಬೇಕು. ವಾಸನೆನ ಗುರ್ತು ಹಿಡಿದು ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತೋರಿಸು. ಯಾವ ಸಿಸ್ಟಮ್? ಫಾಸ್ಟ್ ಅವಳ ಮೊಬೈಲ್ ನೆಟ್ವರ್ಕ್ನ ಟ್ರೇಸ್ ಮಾಡೋದಕ್ಕಾಯ್ತಾ? ಏ, ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ವಾಲ್ಯೂಮ್. ಆ ಹುಡುಗಿನ ಫಾಲೋ ಮಾಡ್ತಾ ಇದೀವಿ ಸರ್. ಎಸ್. ಛೇ,
ನನ್ನ ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣವೂ ಒಂದೇನೆ. ನನ್ನ ನಿನ್ನ ಬಂದ ಎಷ್ಟೋ ಜನ್ಮದಿಂದ. ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣ. ತಂದೆ ಮೇಲಿರೋ ಪ್ರೀತಿಗೆ ಒಬ್ಳೆ ಸಿಕ್ಕಾಕೊಂಡ್ಬಿಟ್ಟಲ್ಲ. ನೀನೇ ಸಿಕ್ಕಾಕೊಂಡಿರೋದು. ಇವಾಗ ಹೇಳ್ತಾ ಇದ್ದೀನಿ, ನನ್ನ ಸ್ಟೈಲಲ್ಲಿ ನಿನ್ನ ಚಿತ್ರಹಿಂಸೆ ಮಾಡಿ ಮಾಡಿ ಸಾಯಿಸ್ತೀನಿ. ಛೀ, ನೀನ್ ಗಂಡಸಾದ್ರೆ ಬಂದ್ ಮಾಡೋ, ನೋಡೇ ಬಿಡ್ತೀನಿ. ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಡೋರಾ, ಕೆಳಗಡೆ ಕೆಳಗಡೆ, ಕಾರಿಂದ ಕೆಳಗಡೆ. ನಿಲ್ಲೋ ನಿಲ್ಲೋ. ಕೀತಿಗೆ, ಕಾರಿಂದ ಕೀತಿಗೆ. ಅಮ್ಮ ಪಾರಿಜಾತ, ಕೀತೆಗೆ ಬೇಡ. ಅಮ್ಮ ಕೀ ತೆಗಿಬೇಡಮ್ಮ, ಕೀ ತೆಗಿಬೇಡ ನೀನು. ಕೀ ತೆಗಿತೀಯೋ ಇಲ್ಲೋ? ಅದನ್ನ ಈ ಕಡೆ ಎಸಿ. ಬೇಡ, ಕೀನ ಎಸಿ. ಸರ್ಕಸ್ ಗಾಡಿ ಇಟ್ಕೊಂಡು ಆಟ ಆಡ್ತೀಯ? ನನ್ನಿಬ್ಬರು ತಮ್ಮಂದ್ರು ಕೊಂದಲ್ಲ ನೀನು? ಅದು ಸರ್ಕಸ್ ಕಾರಲ್ಲ, ಅದರಲ್ಲಿ ಒಂದು ಆತ್ಮ ಇದೆ. ಏನು? ಆತ್ಮನ? ಆತ್ಮ ಅಂದ್ರೆ ಭೂತ, ದೆವ್ವ ಅದ? ಭಯ ಆಗ್ತಾ ಇದೆ. ಅದು ಸಾಯಿಸ್ಬಿಡುತ್ತೆ. ನನ್ನ ಕಾಪಾಡು. ನೀನು ಕಾಪಾಡುತ್ತಾ? ಅದು ಅದು ನಿನ್ನ ಸುಮ್ಮನೆ ಬಿಡಲ್ಲ.
ನೋವಾಗುತ್ತಾ? ನೋವಾಗುತ್ತಾ? ಕೋಪ ಬರುತ್ತಾ? ಕೋಪ ಬರುತ್ತಾ? ಕರಿಯೇ ಬರ್ಲಿಲ್ಲ. ಕರಿ ಕರಿ ಡೋರಾ ಡೋರಾ ಬಂದ್ಬಿಡು. ಎಲ್ಲಿದ್ಯಾ? ಕರಿಯೇ ಕರಿಯೇ ಬಾಬಾರೇ ನನ್ನ ಹೃದಯದ ಗೀತೆ. ಸಾಯಿಸು. ಇಲ್ಲಿ ಬರ್ಲಿಲ್ಲ. ಡೋರಾ, ನಿನ್ ಸೇಡನ್ನ ತೀರಿಸ್ಕೊ ಡೋರಾ.